ಯೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇಡೀ ಪ್ರಪಂಚದಲ್ಲೇ ಫಸ್ಟ್ ಟೈಮ್ ಅಂತ ಹೇಳಿದ್ರೇನೆ ನೀವು ಯಾರುವೇ ನಂಬೋದಿಲ್ಲ. ಯಾಕೆ ಇದೇ ತರ ಎಷ್ಟು ಮೂವಿಗೆ ನೀನು ಹೇಳಿರ್ತೀಯ ಗುರು ಅಂತ ಕ್ವಶನ್ ಮಾಡ್ತೀರಾ. ಆದ್ರೂ ನಾನು ಹೇಳ್ತೀನಿ, ಹೌದು ನಿಜ, ಇಡೀ ಪ್ರಪಂಚದಲ್ಲೇ ಇದೇನೆ ಫಸ್ಟ್ ಟೈಮ್ ಒಂದು ಬ್ಯಾಂಕ್ ಅಲ್ಲಿ ಕಳ್ತನ ನಡೀತಿದೆ. ಸೊ ಆ ಕಳ್ತನವನ್ನ ತಡೆಯೋದಕ್ಕಾಗಿ ಹೊರಗಡೆ ನೋಡಿದ್ರೆ ಒಂದು 20-30 ಪೊಲೀಸ್ ಗಾಡಿ ಬಂದು ನಿಂತಿರುತ್ತೆ. ಅದು ಸಾಕಾಗಲ್ಲ ಅಂತ FBI ಬೇರೆ ಒಳಗಡೆ ಬಂದು ದೊಡ್ಡ ಗಲಾಟೆನೆ ನಡೆಯುತ್ತೆ. ಮೀಡಿಯಾ, ಜನರು ಅಂತ ಅಲ್ಲಿ ಜನಸಂಖ್ಯೆ ಜಾಸ್ತಿ ಆಗುತ್ತೆ. ಇಷ್ಟು ಗಲಾಟೆ ಏನಕ್ಕೆ ಗೊತ್ತಾ? ಆ ಜಾಗದಲ್ಲಿ ಬ್ಯಾಂಕ್ ಒಳಗಡೆ ಬಂದಿದ್ದು ಒಬ್ಬರು ಲೇಡಿ ಆ ಜಾಗದಲ್ಲಿ ಕಳ್ತನವನ್ನ ಮಾಡೋದಕ್ಕಾಗಿ ಪ್ರಯತ್ನಿಸಿದ್ದೆ. ಯಾರು ಅಂತ ಗೊತ್ತಾಗ್ತಿದ್ಯಾ? ನಮ್ಮ ಕರಾಟೆ ಕಿಡ್ ಅವರ ಅಮ್ಮ. ಸೊ ಇವರನ್ನ ನಾವು ಅಮ್ಮ ಅಂತಾನೆ ಕರೆಯೋಣ. ಆದ್ರೆ ಅವರು ಎಷ್ಟು ಹಣವನ್ನು ತಗೊಳ್ಳೋದಕ್ಕಾಗಿ ಟ್ರೈ ಮಾಡ್ತಿದ್ದಾರೆ ಗೊತ್ತಾ? ಬರೀ 500 ರೂಪಾಯಿ. ಏನಯ್ಯ ಹೇಳ್ತಾ ಇದೀಯಾ ನೀನು ಅಂತ ಕೇಳಿದ್ರೆ, ಹೌದು ಬರೀ 500 ರೂಪಾಯಿಗೆ ಇಷ್ಟು ದೊಡ್ಡ ಗಲಾಟೆ ನಡೆದೋಗುತ್ತೆ. ಏನು ಎಂತ ಅನ್ನೋದನ್ನ 2025ರಲ್ಲಿ ರಿಲೀಸ್ ಆಗಿದ್ದ ಸ್ಟ್ರಾ ಅನ್ನೋ ಈ ಮೂವಿಯನ್ನು ನೋಡಿ ತಿಳ್ಕೊಳ್ಳೋಣ. ಸೊ ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ಆಸ್ತಮಾ ಕಾಯಿಲೆ ಅಂತ ನರಳುತ್ತಾ ಇರುವ ಒಂದು ಪುಟ್ಟ ಮಗು ಹಾಕೊಳ್ಳುವ ಟ್ಯಾಬ್ಲೆಟ್ಸ್ ಅನ್ನಿ ನಮಗೆ ತೋರಿಸುತ್ತಾರೆ. ಎಷ್ಟು ಟ್ಯಾಬ್ಲೆಟ್ಸ್ ಅನ್ನ ಮಗು ತಗೋಬೇಕಾಗಿದೆ ಅಂತ ನೋಡಿ, ಎಲ್ಲವೇ ಕಾಸ್ಟ್ಲಿ ಬೇರೆ. ಆಮೇಲೆ ಅವರು ವಾಸಿಸ್ತಾ ಇರುವ ಜಾಗವನ್ನು ನೋಡಿದ್ರೆ ಅದು ಕೂಡ ಒಂದು ಚಿಕ್ಕ ಅಪಾರ್ಟ್ಮೆಂಟ್. ಪಕ್ಕದ ಫ್ಲಾಟ್ ಅಲ್ಲಿ ತುಂಬಾ ಜಾಸ್ತಿ ಸೌಂಡ್ ಅನ್ನ ಇಟ್ಟು ಮ್ಯೂಸಿಕ್ ಅನ್ನ ಕೇಳ್ತಿದ್ದಾರೆ ಅನ್ಸುತ್ತೆ. ಆ ಸದ್ದನ್ನ ಕೇಳಿ ಮಗು ಮಲ್ಗಿ ನಿದ್ದೆ ಮಾಡೋದಕ್ಕೆ ಆಗದೆ ಕಷ್ಟ ಆಗ್ತಿರುತ್ತೆ. ಸೊ ಮಗು ಕಿವಿಗೆ ಸೌಂಡ್ ಪ್ರೂಫ್ ಹೆಡ್ಸೆಟ್ ಅನ್ನ ಹಾಕಿನೇ ಮಲಗಿಸಿರ್ತಾರೆ ಅಮ್ಮ. ಯಾಕೆಂದ್ರೆ ಆ ಸದ್ದು ಮಗುವನ್ನ ಕಂಟಿನ್ಯೂಸ್ ಆಗಿ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಅಮ್ಮನ್ಗೆ ನಿದ್ದೆನೆ ಬರ್ತಾ ಇಲ್ಲ. ಹೇಗೆ ಬರುತ್ತೆ? ಮಗುವಿಗೆ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಹಾಸ್ಪಿಟಲ್ ಅಲ್ಲಿ ಹೇಳ್ಬೇಕಾದ್ರೆ ಅಲ್ಲಿಂದ ಮಗಳನ್ನ ತಗೊಂಡ್ ಬಂದ್ರಲ್ವಾ ಅಮ್ಮ, ಅದೇನೆ ಅವರಿಗೆ ನೆನಪಾಗ್ತಿರುತ್ತೆ. ಸೊ ಬೇಜಾರಾಗ್ತಿರ್ತಾರೆ. ಆಮೇಲೆ ಮಗುವನ್ನ ಸ್ಕೂಲ್ಗೆ ಲೇಟ್ ಆಯ್ತು ಎದ್ದೆಲ್ಲಮ್ಮ ಅಂತ ಎಬ್ಬಿಸ್ತಾರೆ. ಆವತ್ತು ಸ್ವಲ್ಪ ಬಿಸಿನೀರ್ ಬರುತ್ತೆ. ಸೊ ಮಗುವಿಗೆ ಸ್ನಾನ ಮಾಡ್ಕೊಟ್ಟು ಹೊರಗಡೆ ಕರ್ಕೊಂಡ್ ಬರ್ತಾರೆ, ಸ್ಕೂಲ್ಗೆ ಕರ್ಕೊಂಡು ಹೋಗಿ ಬಿಡೋದಕ್ಕಾಗಿ. ಆ ರೀತಿ ಹೋಗ್ಬೇಕಾದ್ರೆ ದಾರಿಯಲ್ಲಿ ಒಬ್ಬರು ಭಿಕ್ಷೆ ಕೇಳ್ತಾರೆ. ನನ್ನ ಹತ್ರ ಇವಾಗ ಕೊಡೋದಕ್ಕೆ ಏನೂ ಇಲ್ಲ, ನಾನೇನೆ ಇವಾಗ ತುಂಬಾನೇ ಕಷ್ಟದಲ್ಲಿ ಇರ್ತಿದ್ದೀನಿ ಅಂತ ಹೇಳ್ಬಿಟ್ಟು ಕಾರಿಗೆ ಹತ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು. ಮನ್ಸು ಬರ್ತಾ ಇಲ್ಲ. ಆದ್ರಿಂದ ಅವರ ಹತ್ರ ಇರುವ ಸ್ವಲ್ಪ ಹಣವನ್ನ ತೆಗೆದು ಆ ಅಜ್ಜ ಅವರ ಕೈಗೆ ಕೊಡ್ತಾರೆ. ಇದನ್ನ ಓನರ್ ಆಂಟಿ ಮೇಲಿಂದ ನೋಡ್ಬಿಡ್ತಾರೆ. ಅಯ್ಯೋಳೆ, ನನಗೆ ಇಷ್ಟು ತಿಂಗಳಾಗಿ ನೀನು ಬಾಡಿಗೆ ಬಾಕಿ ಇಟ್ಟಿದ್ಯಾ, ನನಗೆ ಕೊಡೋದಕ್ಕೆ ನಿನಗೆ ಹಣ ಇಲ್ಲ, ಧರ್ಮ ಮಾಡೋದಕ್ಕೆ ನಿನಗೆ ಹಣ ಬಂದ್ಬಿಡ್ತಾ, ಊರವ್ರಿಗೆಲ್ಲ ಕೊಡೋದಕ್ಕೆ ಹಣ ಬಂದ್ಬಿಡುತ್ತಾ ನಿನಗೆ, ನನಗೆ ಯಾವಾಗ ನೀನು ಬಾಕಿಯನ್ನ ಕೊಡ್ತೀಯಾ ಅಂತ ಜೋರ್ ಮಾಡ್ತಾರೆ. ಇವತ್ತು ಖಂಡಿತ ನಾನು ಕೊಟ್ಬಿಡ್ತೀನಿ, ಬ್ರೇಕ್ ಟೈಮ್ ಅಲ್ಲಿ ಕೊಟ್ಬಿಡ್ತೀನಿ, ಲಂಚ್ ಅವರ್ ಅಲ್ಲಿ ಕೊಟ್ಬಿಡ್ತೀನಿ, ಸ್ವಲ್ಪ ಟೈಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಿರ್ತಾರೆ. ಹಣ ಇವತ್ತು ಬರ್ಬೇಕು, ಇಲ್ಲ ನಿನ್ನ ಥಿಂಗ್ಸ್ ಅನ್ನೆಲ್ಲ ತೆಗೆದು ಹೊರಗಡೆ ಹಾಕ್ಬಿಡ್ತೀನಿ ಅಂತ ಹೆದರ್ಸ್ತಾರೆ ಓನರ್ ಆಂಟಿ. ಅಮ್ಮ ಅವರು ಸರಿ ಸರಿ ಅಂತ ಪ್ಲೀಸ್ ಮಾಡಿ ಗಾಡಿಯನ್ನು ತಗೊಂಡು ಹೊರಡ್ತಾರೆ. ಇವಾಗ ಮಗು ಓದುತ್ತಾ ಇರುವ ಸ್ಕೂಲ್ಗೆ ಬಂದಾಯ್ತು. ಮಗು ಬೇರೆ ಪಾಪ ನಿನ್ನೆ ಲಂಚ್ ಟೈಮ್ ಅಲ್ಲಿ ಮಧ್ಯಾಹ್ನ ಊಟಕ್ಕೆ ಅಮ್ಮ ಸ್ಕೂಲ್ಗೆ ಹಣ ಕಟ್ಟಿರ್ಲಿಲ್ವಂತೆ. ನಾಳೆಗೆಲ್ಲ ಕರೆಕ್ಟ್ ಆಗಿ ಹಣವನ್ನು ಪೇ ಮಾಡಿದ್ರೆ ಮಾತ್ರವೇ ನಿನಗೆ ಊಟ ಅಂತ ಟೀಚರ್ ಅವರು ಮಗುಗೆ ಬೈದ್ಬಿಟ್ಟಿದ್ದಾರೆ ಅನ್ಸುತ್ತೆ. ಇದನ್ನ ಮಗು ಅಮ್ಮ ಹತ್ರ ಹೇಳ್ಬೇಕಾದ್ರೆ, ಇವತ್ತು ಖಂಡಿತ ನಾನು ನಿನಗಾದ ಲಂಚ್ ಹಣದ ಜೊತೆನೆ ಬರ್ತೀನಿ ಅಂತ ಅಮ್ಮ ಹೇಳ್ತಾರೆ. ಇದನ್ನ ಕೇಳಿದ ಮಗು, ಹೌದಮ್ಮ ನಿಜವಾಗ್ಲುವಾ ಅಂತ ಖುಷಿಯಾಗಿ ಸ್ಕೂಲ್ಗೆ ಹೊರಡುತ್ತೆ. ಆಮೇಲೆ ಟೀಚರ್ಸ್ ಗೆಲ್ಲ ಬಾಯ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ ಅಮ್ಮ. ಆದ್ರೆ ಟೀಚರ್ಸ್ ಎಲ್ಲ ಅವರನ್ನ ನೋಡೋದೇ ಒಂಥರ ವಿಚಿತ್ರವಾಗಿರುತ್ತೆ. ಒಂದು ಸೂಪರ್ ಮಾರ್ಕೆಟ್ ಅಲ್ಲಿ ಅಮ್ಮ ಅವರು ಕೆಲಸ ಮಾಡ್ತಿದ್ದಾರೆ ಅನ್ಸುತ್ತೆ. ಸ್ವಲ್ಪ ಲೇಟ್ ಆಗ್ಬಿಡ್ತು ಬರೋದಕ್ಕೆ. ಅಷ್ಟರಲ್ಲಿ ಕಸ್ಟಮರ್ಸ್ ಎಲ್ಲ ಕ್ಯೂ ಅಲ್ಲಿ ನಿಂತು ಆವು ಅಂತ ಬೈತಿರ್ತಾರೆ. ಎಷ್ಟು ಲೇಟ್ ಆಗಿ ಬರ್ತಿದ್ದಾಳೆ ನೋಡು, ಜವಾಬ್ದಾರಿ ಇಲ್ದೇ ಇರುವ ಹೆಂಗ್ಸೋ, ಹೇಗೆ ನಡೀತಿದ್ದಾಳೆ ನೋಡು, ಸ್ವಲ್ಪ ಸ್ಪೀಡ್ ಆಗಿ ನಡೆದ್ಬಿಟ್ರೆ ಏನಾಗ್ಬಿಡುತ್ತೆ ಅಂತ ಕೆಟ್ಟದಾಗಿ ಬೈತಿರ್ತಾರೆ. ಪಾಪ ಅಮ್ಮ ಅವರ ಸಿಚುವೇಶನ್ ಏನು ಅಂತ ನಮಗೆ ತಾನೇ ಗೊತ್ತು. ಕ್ಯೂ ಅಲ್ಲಿ 10 ನಿಮಿಷ ನಿಂತ್ಕೊಳ್ಳದೆ ಅವ್ರಿಗೆ ದೊಡ್ಡ ಹೋರಾಟ ಕಷ್ಟವಾಗಿರ್ತಿದೆ ಅಂದ್ರೆ 3 ಹೊತ್ತು ಊಟಕ್ಕೇನೆ ಅಮ್ಮನಿಗೆ ತುಂಬಾ ಕಷ್ಟ ಆಗ್ತಿದೆ. ಇದು ಸಾಕಾಗಲ್ಲ ಅಂತ ಮಗಳಿಗೆ ಬೇರೆ ಆಸ್ತಮಾ. ಅದನ್ನು ದಾಟಿ ಒಂದು ದಿನಕ್ಕೆ 2 ಕೆಲಸ 2 ಶಿಫ್ಟ್ ಟೈಮಿಂಗ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವಾಗ ಕೂಡ ಒಂದು ಹೊಸ ಕೌಂಟರ್ ಅನ್ನು ಓಪನ್ ಮಾಡಿ ಅವರ ಕೈಯಲ್ಲಿ ಆದಷ್ಟು ಕಸ್ಟಮರ್ಸ್ ಅನ್ನ ಸಮಾಧಾನ ಮಾಡಿ ಬಿಲ್ ಹಾಕಿ ಕೊಟ್ಟು ಮೇಂಟೈನ್ ಮಾಡ್ತಿರ್ತಾರೆ. ಅದರಲ್ಲಿ ಒಬ್ಬರು ಲೇಡಿ ಸೂಪರ್ ಮಾರ್ಕೆಟ್ ಅಲ್ಲಿ ತುಂಬಾ ಥಿಂಗ್ಸ್ ಗಳನ್ನ ತಗೊಂಡು ಪೇ ಮಾಡೋದಕ್ಕಾಗಿ ಕ್ರೆಡಿಟ್ ಕಾರ್ಡ್ ಅನ್ನು ಕೊಡ್ತಾರೆ. ಕೆಲವೊಂದು ಐಟಮ್ಸ್ ಗಳನ್ನ ಹಣ ಕೊಟ್ಟೆ ತಗೋಬೇಕಾಗಿರುತ್ತೆ. ಆ ಐಟಮ್ಸ್ ಮಿಕ್ಸ್ ಆಗ್ಬಿಟ್ಟಿದೆ. ಸೊ ಹಣ ಕೊಟ್ಟು ತಗೊಂಡ್ರೆ ಮಾತ್ರವೇ ಆ ಐಟಮ್ಸ್ ಗಳನ್ನ ಕೊಡೋದಕ್ಕಾಗುತ್ತೆ. ಮಿಕ್ಕಿರುವ ಐಟಮ್ಸ್ ಗೆ ನಾನು ಕ್ರೆಡಿಟ್ ಕಾರ್ಡ್ ಅನ್ನು ಸ್ವೈಪ್ ಮಾಡ್ಕೋತೀನಿ ಅಂತ ಎಷ್ಟೇ ಹೇಳಿದ್ರು ಆ ಲೇಡಿನೂ ಕೇಳ್ತಿಲ್ಲ, ಅವರ ಜೊತೆಗೆ ಬಂದಿದ್ದ ಬಾಯ್ ಫ್ರೆಂಡ್ ಕೇಳ್ತಿಲ್ಲ. ಕೊಡೋದಕ್ಕಾಗ್ಲಿಲ್ಲ ಅಂದ್ರೆ ಹೋಗೆ ಪರವಾಗಿಲ್ಲ, ನಮಗೇನು ಬೇರೆ ಅಂಗಡಿನೇ ಇಲ್ವಾ ಅಂತ ಕೊಬ್ಬಿಂದ ಮಾತಾಡ್ತಾಳೆ. ಜೊತೆಗೇನೆ ಅವ್ರ ಬಾಯ್ ಫ್ರೆಂಡ್ ಒಂದು ಬಾಟಲ್ ನ ತಗೊಂಡು ಕೆಳಗಡೆ ಫ್ಲೋರ್ ಗೆ ಹಾಕಿ ಹೊಡೆದಾಕ್ತಾನೆ. ಸದ್ಯ ಅಮ್ಮ ಅವರ ಕಾಲಿಗೆ ಏಟಾಗಿಲ್ಲ. ಇದನ್ನು ನೋಡಿದ ಮ್ಯಾನೇಜರ್ ಸುಮ್ನೆ ಮರ್ಯಾದಿಂದ ಇವನ್ನೆಲ್ಲ ಕ್ಲೀನ್ ಮಾಡುವಂತ ಅದಕ್ಕೂ ಅಮ್ಮನನ್ನೇ ಬೈತಾನೆ. ನಮ್ಮ ಹೀರೋಯಿನ್ ಅನ್ನೇ ಬೈತಿರ್ತಾನೆ. ಸರಿ ಅಂತ ಕ್ಲೀನ್ ಮಾಡೋಣ ಅಂತ ಹೊರಗಡೆ ಬಂದ್ರೆ ಅವರ ಜೊತೆಗೇನೆ ಕೆಲಸ ಮಾಡ್ತಿರುವ ಕೋವರ್ಕರ್ ಅಲ್ಲಿಗೆ ಬಂದು ಅಯ್ಯೋ ಪಾಪ ಅಂತ ಬೇಜಾರಾಗ್ತಾರೆ ಹೀರೋಯಿನ್ ಅನ್ನ ನೋಡಿ. ನಿನ್ನ ಹತ್ರ ಖರ್ಚಿಗಿದೆಯಾ ಅಂತ ಕೇಳಿ ಅದೋ 20 ಅವರ ಹತ್ರ ಇರುವ ಹಣವನ್ನು ತೆಗೆದು ಹೀರೋಯಿನ್ ಗೆ ಕೊಡ್ತಾರೆ. ಅದಕ್ಕೆ ಹೀರೋಯಿನ್, ಇಲ್ಲ ಕಣೆ ಬೇಡ, ನಿನಗೇನೆ ತುಂಬಾ ಕಷ್ಟ, ನಾನೇ ಮೇಂಟೈನ್ ಮಾಡ್ಕೋತೀನಿ, ಇವಾಗ ಸ್ಯಾಲ್ರಿ ಬಂದ್ಬಿಡುತ್ತೆ ಅಲ್ಲ, ಇವತ್ತಿನ ದಿನದ ಸ್ಯಾಲ್ರಿ ಬಂದ್ಬಿಡುತ್ತಲ್ಲ, ಅದು ಬಂದ್ಬಿಟ್ರೆ ನಾನು ಇವತ್ತಿನ ದಿನವನ್ನ ಮೇಂಟೈನ್ ಮಾಡ್ಕೋತೀನಿ ಅಂತ ಹೇಳಿ ಫ್ರೆಂಡ್ ಕೊಡುವ ಹಣವನ್ನು ಬೇಡ ಅಂತ ಹೇಳ್ಬಿಡ್ತಾರೆ. ನೀನು ತುಂಬಾನೇ ಪಾಪ ಕಣೆ ಅಂತ ಫ್ರೆಂಡ್ ಕೂಡ ಬೇಜಾರಾಗ್ತಿರ್ತಾರೆ. ಈ ಸಮಯದಲ್ಲಿ ಸ್ಕೂಲಿಂದ ಬೇರೆ ಅಮ್ಮನಿಗೆ ಕಾಲ್ ಬರುತ್ತೆ. ಮಗು ಬೆನ್ನಲ್ಲಿ ಯಾರು ಹೊಡೆದ ರೀತಿ ಕೈ ಅಚ್ಚೆ ಬಿದ್ದಿದೆಯಲ್ಲ, ನೀವೇನೆ ಹೊಡೆದಿದ್ದ ಮಗುವಿಗೆ ಅಂತ ಕ್ವಶನ್ ಮಾಡ್ತಿರ್ತಾರೆ. ಅಮ್ಮ ಅವರು, ಇಲ್ಲ ಅವಳು ಬಾತ್ರೂಮ್ ಟಬ್ ಅಲ್ಲಿ ಸ್ನಾನ ಮಾಡ್ತಿರ್ಬೇಕಾದ್ರೆ ಸ್ಕಿಡ್ ಆಗಿ ಕೆಳಗಡೆ ಬಿದ್ದೋಗ್ಬಿಟ್ಲು, ಅದ್ರಲ್ಲಿ ಆಗಿದ್ದ ಏಟೋದು ಅಂತ ಎಷ್ಟೋ ಹೇಳ್ತಾರೆ. ಆದ್ರೆ ಅಮ್ಮ ಅವರು ಹೇಳೋದನ್ನ ನಂಬೋದಕ್ಕೆ ಟೀಚರ್ ಅವರು ರೆಡಿ ಆಗಿಲ್ಲ. ಚೈಲ್ಡ್ ಕೇರ್ ಸರ್ವಿಸ್ ಗೆ ನಾವು ಕಾಲ್ ಮಾಡ್ಬಿಟ್ಟಿದೀವಿ, ಅವರು ಇಲ್ಲಿಗೆ ಬರ್ತಾರೆ, ನೀವು ಬಂದು ಅವರ ಹತ್ರ ಮಾತಾಡ್ಬಿಟ್ಟು ನಿಮ್ಮ ಮಗುವನ್ನ ನಂತರ ಪಿಕಪ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ರು ಸ್ಕೂಲ್ ಅನ್ನ ಸೇರಿದವರು. ಆದ್ರಿಂದ ಬೇಗನೆ ಸ್ಕೂಲ್ಗೆ ಹೋಗ್ಬೇಕಾಗಿದೆ. ಅಯ್ಯೋ ಅಂತ ಅಮ್ಮ ಅವರು ಗಾಬರಿಯಾಗಿ ಫೋನ್ ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಆ ಜಾಗಕ್ಕೆ ಬಂದಿದ್ದ ಮ್ಯಾನೇಜರ್ ಬಂದು
ಬಂದಿದ್ದೆ ಲೇಟ್, ಅದ್ ಸಾಕಾಗಲ್ಲ ಅಂತ ಫೋನ್ ಅಲ್ಲಿ ಬೇರೆ ನೀನು ಪಿಸು ಪಿಸು ಮಾತಾಡ್ತಿದ್ಯಾ ಅಂತ ಅದು ಇದು ಅಂತ ಬಯೋದಕ್ಕೆ ಶುರು ಮಾಡ್ತಾರೆ. ಇಲ್ಲ ಸರ್ ಇಲ್ಲ, ಸ್ಕೂಲಿಂದ ಫೋನ್ ಮಾಡಿದ್ರು, ಏನೋ ಸ್ಕೂಲಲ್ಲಿ ಪ್ರಾಬ್ಲಮ್ ಅಂತೆ, ನಾನು ಹೋಗ್ಲೇಬೇಕಿದೆ ಅಂತ ಹೇಳಿದ್ರೆ ಆಗೋದೇ ಇಲ್ಲ ಅಂತ ಹೇಳ್ತಾನೆ. ಸರ್ ಪ್ಲೀಸ್ ಸರ್ ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾಳೆ. ಸರಿ ಹೋಗಿದ್ ಬಾ ಅಂತ ಹೇಳಿ ಬಿಡ್ತಾನೆ. ಆದ್ರೆ ಹಾಫ್ ಅನ್ ಅವರ್ ಮಾತ್ರವೇ ಟೈಮ್ ಅನ್ನು ಕೊಡ್ತಾನೆ ಮ್ಯಾನೇಜರ್. ಅರ್ಧ ಗಂಟೆ ಟೈಮ್ ಅಲ್ಲಿ ಕೆಲಸವನ್ನು ಮುಗಿಸ್ಕೊಂಡು ರಿಟರ್ನ್ ಬಂದ್ಬಿಡ್ಬೇಕು ಅಂತ ಹೇಳ್ತಾರೆ. ಅರ್ಧ ಗಂಟೆ ಟೈಮ್ ಅಷ್ಟರಲ್ಲಿ ಹೋಗಿದ್ದು ರಿಟರ್ನ್ ಬರೋದಕ್ಕೆ ಆಗೋದಿಲ್ಲ ಮ್ಯಾನೇಜರ್ ಅಂತ ಎಷ್ಟೇ ಹೇಳಿ ಪ್ಲೀಸ್ ಮಾಡಿ ರಿಕ್ವೆಸ್ಟ್ ಮಾಡಿದ್ರುವೆ ಹಾಫ್ ಅನ್ ಅವರ್ ಟೈಮ್ ಅಷ್ಟೇ, ಹೋಗಿದ್ ಬಾ ಇಲ್ಲಾಂದ್ರೆ ಹೋಗ್ಬೇಡ ಅಂತ ಹೇಳ್ತಾರೆ. ಸರಿ ಇವತ್ತಿನ ಸ್ಯಾಲರಿನ ನೀವು ಕೊಟ್ರೆ ಸ್ಯಾಲರಿನ ಚೆಕ್ ಅಲ್ಲಿ ಕೊಡ್ತಾರೆ ಅನ್ಸುತ್ತೆ, ಸ್ಯಾಲರಿ ಚೆಕ್ ಅನ್ನ ಮಾತ್ರ ನೀವು ಕೊಟ್ರೆ ನನ್ನ ಮಗಳಿಗೆ ಹಾಗೆ ಲಂಚ್ ಅನ್ನು ತಕೊಟ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಹೇಳ್ತಾರೆ. ಲಂಚ್ ಎಷ್ಟು? 40 ರೂಪಾಯಿ. ಏನೋ ಇಲ್ಲಿ ನಿನಗೆ ಇನ್ ಮುಂದೆ ಕೆಲಸ ಇರುತ್ತೆ ಏನೋ ಅಂತಾನೆ ಗೊತ್ತಿಲ್ಲ, ಇದ್ರಲ್ಲಿ ಸ್ಯಾಲರಿ ಬೇರೆ ನೀನು ಕೇಳ್ತಿದ್ಯಾ? ಕೊಟ್ಟಿಟ್ಟವಳ ರೀತಿ ಕೇಳ್ತಿದ್ದಾಳೆ. ಹೋಗೆ ಅರ್ಧ ಗಂಟೆ ಟೈಮ್ ಅಲ್ಲಿ ಬೇಗ ಬಂದ್ಬಿಡು. ಸರಿ ಅಂತ ಅಮ್ಮನ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕು ಅಂತ ಬೇಗ ಬೇಗ ಅಲ್ಲಿಂದ ಹೊರಡ್ತಾರೆ. ಕಾರಿಗೆ ಹತ್ಕೊಳ್ಳೋಣ ಅನ್ನೋ ಸಮಯದಲ್ಲಿ ಮಗುವಿಗೆ 40 ರೂಪಾಯಿನ ಕೊಟ್ಬಿಡೋಣ ಅಂತ ಅಮ್ಮನಿಗೆ ಒಂದು ಥಾಟ್. ಆಪೋಸಿಟ್ ಅಲ್ಲೇ ಬ್ಯಾಂಕ್ ಇರುತ್ತೆ. ಈ ಬ್ಯಾಂಕ್ ಅಲ್ಲೇ ಇವರು ಅಕೌಂಟ್ ಅನ್ನ ಇಟ್ಟಿದ್ದಾರೆ. ಅಕೌಂಟ್ ಅಲ್ಲಿ ಇನ್ನ 47 ರೂಪಾಯಿ ಬ್ಯಾಲೆನ್ಸ್ ಇದೆಯಂತೆ. ಸೊ 40 ರೂಪಾಯಿನ ತಗೊಳ್ಳೋಣ ಅಂತ ಬ್ಯಾಂಕಿಗೆ ಓಡಿ ಬರ್ತಾರೆ. ಅಲ್ಲಿಗೆ ಬಂದು ನೋಡಿದ್ರೆ ಒಂದು ದೊಡ್ಡ ಕ್ಯೂ ನಿಂತಿರುತ್ತೆ. ಅಲ್ಲಿರುವ ಬ್ಯಾಂಕ್ ಮ್ಯಾನೇಜರ್ ಲೇಡಿ ತುಂಬಾನೇ ಒಳ್ಳೆಯವರು. ಅವರು ಅಮ್ಮ ಅವರ ಅರ್ಜೆನ್ಸಿನ ಅರ್ಥ ಮಾಡ್ಕೊಂಡು ಹೆಲ್ಪ್ ಮಾಡ್ಬೇಕು ಅಂತಾನೆ ಅನ್ಕೋತಾರೆ. ಆದ್ರೆ ಇನ್ನ ಇದ್ರಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಮಿನಿಮಮ್ ಬ್ಯಾಲೆನ್ಸ್ ಅನ್ನ ಬ್ಯಾಂಕ್ ಅಲ್ಲಿ ಮೇಂಟೈನ್ ಮಾಡ್ಬೇಕಲ್ವಾ, ಅದಕ್ಕೆ 47 ರೂಪಾಯಿ ಸಾಕಾಗೋದಿಲ್ಲ. ಹಾಗಿರ್ಬೇಕಾದ್ರೆ ಇನ್ನ 40 ರೂಪಾಯಿನ ನೀವು ತಗೊಳಕ್ ಆಗಲ್ಲ. ಮಿನಿಮಮ್ ಬ್ಯಾಲೆನ್ಸ್ ಅನ್ನ ನೀವು ಮೇಂಟೈನ್ ಮಾಡ್ಲಿಲ್ಲ ಅಂದ್ರೆ ಅದಕ್ಕಾಗಿ ಅಂತ ಒಂದು ಫೈನ್ ಅನ್ನ ಹಾಕ್ತಿವಿ ಬ್ಯಾಂಕ್ ಅಲ್ಲಿ. ಆ ಫೈನ್ ಗೆ 47 ರೂಪಾಯಿ ಸಾಕಾಗೋದಿಲ್ಲ, ನೀವು ಬೇರೆ ತುಂಬಾನೇ ಅರ್ಜೆಂಟ್ ಅಲ್ಲಿ ಇರ್ತಿದ್ದೀರಾ ಅನ್ಸುತ್ತೆ. ಸೊ ಫಸ್ಟ್ ಹೋಗಿ ಆ ಕೆಲಸವನ್ನೆಲ್ಲ ಮುಗಿಸ್ಕೊಂಡ್ ಬನ್ನಿ, ನಂತರ ನಾವು ಡೀಟೇಲ್ ಆಗಿ ಮಾತಾಡೋಣ ನಿಧಾನಕ್ಕೆ ಕೂತು ಅಂತ ಹೇಳಿ ಅಲ್ಲಿಂದ ಕಳಿಸ್ಕೊಡ್ತಾರೆ. ಅಮ್ಮವ್ರಿಗೆ ಏನು ಅಂದ್ರೆ ಆ ಬ್ಯಾಂಕ್ ಅಲ್ಲಿ ಇರ್ತಾ ಇರುವ 47 ರೂಪಾಯಿಂದ 40 ರೂಪಾಯಿ ಸಿಕ್ಬಿಟ್ಟಿದ್ರೆ ಅದನ್ನ ಮಗುವಿಗೆ ಲಂಚಿಗೆ ಕೊಡ್ಬಹುದಾಗಿತ್ತಲ್ಲ, ಮಗು ಚೆನ್ನಾಗಿ ಲಂಚ್ ಮಾಡ್ಕೋತಿತ್ತಲ್ಲ ಅಂತ ಅನ್ಕೊಂಡ್ರು. ಪಾಪ ಅದು ಆಗ್ಲಿಲ್ಲ. ಸರಿ ಪರವಾಗಿಲ್ಲ, ಚೈಲ್ಡ್ ಕೇರ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ ಅಂತ ಸ್ಕೂಲ್ ಕಡೆಗೆ ಬಂದ್ರೆ ಸ್ಕೂಲ್ ಅಲ್ಲಿ ಇನ್ನ ದೊಡ್ಡ ಪ್ರಾಬ್ಲಮ್ ಹೋಗ್ತಿರುತ್ತೆ. ಮಗುವನ್ನ ಚೈಲ್ಡ್ ಕೇರ್ ಸೆಂಟರ್ ಇಂದ ಬಂದಿರೋರು ಅಲ್ಲಿಂದ ಮಗುವನ್ನ ತಗೊಂಡು ಹೋಗ್ತಿರ್ತಾರೆ. ಅಮೆರಿಕದಲ್ಲಿ ಮಗುವನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಅಮ್ಮ ಅಪ್ಪ ಹತ್ರ ಇಂದ ಮಗುವನ್ನ ದೂರ ಮಾಡಿ ಕೇರ್ ಸೆಂಟರ್ ನೋಡ್ಕೊಳ್ಳುತ್ತೆ. ಆಮೇಲೆ ಇನ್ನೊಬ್ಬರಿಗೆ ಯಾರಿಗಾದ್ರೂ ದತ್ತು ಕೊಡೋದಾಗಿದ್ರೆ ದತ್ತು ಕೊಟ್ಟು ಅದರ ಹೆಸರೇನೋ ಫಾಸ್ಟರ್ ಹೋಮ್ ಆ ರೀತಿಯೆಲ್ಲ ಮಗುವನ್ನ ಕೊಡ್ತಾರೆ ಅನ್ಸುತ್ತೆ. ಆದ್ರಿಂದ ಅಮ್ಮ ಇದನ್ನ ತಿಳ್ಕೊಬಿಟ್ಟು ಇಲ್ಲ ಬೇಡ ಬೇಡ ಆ ರೀತಿಯೆಲ್ಲ ಮಾಡಬೇಡಿ, ನನ್ನ ಮಗುವನ್ನು ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿದ್ರೆ ಮತ್ತೆ ಹೇಗೆ ಮಗು ಬೆನ್ನಲ್ಲಿ ಏಟಾಯ್ತು, ಬಾತ್ ಟಬ್ ಅಲ್ಲಿ ನಾನೇ ಸ್ನಾನ ಮಾಡ್ಕೋತೀನಿ ಅಂತ ಹೇಳಿ ಹೋಗಿ ಸ್ನಾನ ಮಾಡಿ ಕೆಳಗಡೆ ಬಿದ್ದು ಏಟ್ ಮಾಡ್ಕೊಂಡಿದ್ದಾಳೆ. ಆದ್ರಿಂದಾನೇ ಬೆನ್ನಿಗೆ ಏಟಾಗಿರೋದು. ನಾನು ಏನನ್ನು ಮಾಡಿಲ್ಲ, ಅದು ನನ್ನ ಮಗಳು, ಅದನ್ನ ಬಿಟ್ಟು ಬೇರೆ ಏನು ಇಲ್ಲ, ನಾನೇನು ಟಾರ್ಚರ್ ಮಾಡಿಲ್ಲ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಏನು ಟೀಚರ್ ಸುಮ್ನೆ ನಿಂತಿದ್ದೀರಲ್ಲ, ನೀವಾದ್ರೂ ಹೇಳಿ ಅಂತ ಹೇಳ್ತಿರ್ತಾರೆ. ಅಮ್ಮ ಹಾಕೊಟ್ಟಿರೋದೇ ಆ ಟೀಚರ್ ಏನೇ, ಯಾವಾಗ್ಲೂ ಸ್ಕೂಲ್ಗೆ ಬರ್ಬೇಕಾದ್ರೆ ಹೊಟ್ಟೆ ಶೋಲೆ ಮಗು ಸ್ಕೂಲ್ಗೆ ಬರ್ತಿದ್ದಾಳೆ, ನೀವು ಅವಳಿಗೆ ಸರಿಯಾಗಿ ಊಟನೇ ಕೊಡೋದಿಲ್ವಾ ಅಂತ ನೆಕ್ಸ್ಟ್ ಕಂಪ್ಲೇಂಟ್ ಗಾದ ಕ್ವಶನ್ ಅನ್ನ ಕೇರ್ ಸೆಂಟರ್ ಇಂದ ಬಂದಿರೋರು ಕೇಳ್ತಾರೆ. ಅಷ್ಟೇ ತಕ್ಷಣವೇ ಟೀಚರ್ ಅನ್ನು ತಿರುಗಿ ಗುರಾಯಿಸ್ತಾರೆ. ಅಮ್ಮ ಇಲ್ಲಿ ನೋಡಿ, ನನ್ನ ಮಗಳಿಗೆ ಆಸ್ತಮಾ ಪ್ರಾಬ್ಲಮ್ ಇರ್ತಿದೆ, ಅನ್ಕೊಳ್ಳೋ ರೀತಿ ಎಲ್ಲ ಫುಡ್ ಅನ್ನು ತಗೊಂಡು ತಿನ್ನೋದಕ್ಕಾಗೋದಿಲ್ಲ, ಸೆಲೆಕ್ಟಿವ್ ಆದ ಫುಡ್ ಅನ್ನು ಮಾತ್ರವೇ ಕೊಡಬೇಕಾಗಿದೆ, ತುಂಬಾನೇ ವಿಷಯಗಳಿದೆ, ಈ ರೀತಿ ತುಂಬಾನೇ ಟ್ಯಾಬ್ಲೆಟ್ಸ್ ಎಲ್ಲ ತಿಂತಿದ್ದಾಳೆ, ಮೆಡಿಸಿನ್ಸ್ ಎಲ್ಲ ತಗೋತಿದ್ದಾಳೆ, ಆಸ್ತಮಾ ಇರುವ ಮಗುವನ್ನ ಈ ರೀತಿ ನೀವು ಕರ್ಕೊಂಡು ಹೋಗ್ತಿದಿರಲ್ಲ ಅಂತ ಅಮ್ಮ ಟೆನ್ಷನ್ ಆಗಿ ಕೇಳ್ಬೇಕಾದ್ರೆ ಅದಕ್ಕಾದ ಮೆಡಿಸಿನ್ಸ್ ಅನ್ನೆಲ್ಲ ನಾವೇನೆ ತಕೊಟ್ಕೋತೀವಿ, ಪ್ರಾಬ್ಲಮ್ ಅಂದ್ರೆ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತೀವಿ, ನೀನು ಫಸ್ಟ್ ಆಫೀಸ್ಗೆ ಬಾರಮ್ಮ, ಅಲ್ಲಿಟ್ಟು ಮಾತಾಡ್ಕೊಳ್ಳೋಣ ಅಂತ ಒಬ್ರು ಆಫೀಸರ್ ಲೇಡಿ ಕಂಟಿನ್ಯೂಸ್ ಆಗಿ ಮಾತಾಡ್ತಾನೆ ಇರ್ತಾರೆ. ಟೈಮ್ ಬೇರೆ ಆಗ್ತಾನೆ ಇದೆ, ಆಲ್ರೆಡಿ 1.5 ಗಂಟೆ ಟೈಮ್ ಕಳೆದೋಗ್ಬಿಟ್ಟಿದೆ. ಅರ್ಧ ಗಂಟೆ ಟೈಮ್ ಮಾತ್ರವೇ ಆ ಸೂಪರ್ ಮಾರ್ಕೆಟ್ ಮ್ಯಾನೇಜರ್ ಟೈಮ್ ಕೊಟ್ಟಿದ್ದು. ಸ್ನಾನ ಮಾಡ್ದೇನೆ ಸ್ಕೂಲ್ಗೆ ಬರ್ತಾಳ ಅಂತಲ್ಲ ನಿಮ್ಮ ಮಗು ಅಂತ ನೆಕ್ಸ್ಟ್ ಕಂಪ್ಲೇಂಟ್. ಇಲ್ಲಿ ನೋಡಿ, ನಾವಿರುವ ಅಪಾರ್ಟ್ಮೆಂಟ್ ಅಲ್ಲಿ ಬಿಸಿನೀರು 2 ದಿನಕ್ಕೆ ಒಂದು ಸಲ ಮಾತ್ರವೇ ಬರೋದು, ಆವಾಗೆಲ್ಲ ಚೆನ್ನಾಗಿ ಸ್ನಾನ ಮಾಡ್ಕೊಡ್ತೀನಿ, ಬಿಸಿನೀರು ಬರ್ದೇ ಇರುವ ದಿನ ಕೂಡ ತಣ್ಣೀರಲ್ಲೇ ಚೆನ್ನಾಗಿ ಬಟ್ಟೆಯಿಂದ ಅವಳಿಗೆ ಒರೆಸ್ಕೊಟ್ಟು ನೀಟಾಗಿ ಡ್ರೆಸ್ಸಿಂಗ್ ಮಾಡಿನೇ ಸ್ಕೂಲ್ಗೆ ಕಳಿಸ್ಕೊಡೋದು, ಸುಮ್ನೆ ಏನೇನೋ ತಲೆ ಮೇಲೆ ಹಾಕ್ಬೇಡಿ ಅಂತ ಅಮ್ಮ ಕೇಳ್ತಾರೆ. ಅದೆಲ್ಲ ಏನು ಮಾಡೋದಕ್ಕಾಗೋದಿಲ್ಲ, ನೀವು ಆಫೀಸ್ಗೆ ಬನ್ನಿ, ಅಲ್ಲೇನೆ ಮಾತಾಡ್ಕೊಳ್ಳೋಣ ಅಂತಾನು ಹೇಳ್ತಿರ್ತಾರೆ. ಆ ಸಿಚುವೇಶನ್ ಅಲ್ಲಿ ಅಮ್ಮ ಅವರ ಮನಸ್ಸು ಹೇಗಿರ್ಬೇಕು ಹೇಳಿ, ಅವರ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿ ಇವತ್ತಿನ ಸ್ಯಾಲರಿ ಅಮೌಂಟ್ ಅನ್ನ ಮ್ಯಾನೇಜರ್ ಕೊಡ್ತಿಲ್ಲ, ಇವಾಗ ರಿಟರ್ನ್ ಅಂಗಡಿಗೆ ಹೋದ್ರು ಕೂಡ ಅವರಿಗೆ ಕೆಲಸ ಇದೆಯಾ ಇಲ್ವಾ ಗೊತ್ತಿಲ್ಲ, ಮಗುವಿಗೆ ಆಸ್ತಮಾ ಪ್ರಾಬ್ಲಮ್ ಇರ್ತಿದೆ, ಬಾಡಿಗೆ ಮನೆಗೆ ಬಾಡಿಗೆ ಕಟ್ಬೇಕು, ಕಟ್ಲಿಲ್ಲ ಅಂದ್ರೆ ಥಿಂಗ್ಸ್ ಅನ್ನೆಲ್ಲ ತೆಗೆದು ಹೊರಗಡೆ ಹಾಕ್ಬಿಡ್ತೀನಿ ಅಂತ ಬೇರೆ ಹೇಳಿದ್ದಾರೆ ಆ ಓನರ್ ಆಂಟಿ. ಇವಾಗ ಬೇರೆ ಚೈಲ್ಡ್ ಕೇರ್ ಸೆಂಟರ್ ಅವರು ಇವರ ಮಗುವನ್ನ ಅವ್ರ ಕಂಟ್ರೋಲ್ಗೆ ತಗೋಬಿಟ್ಟಿದ್ದಾರೆ, ಆಫೀಸ್ಗೆ ಬರೋದಕ್ಕೆ ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ತುಂಬಾನೇ ಬೇಜಾರಾಗಿ ಅಪ್ಸೆಟ್ ಆಗಿ ಕಾರನ್ನ ತಗೊಂಡು ಹೋಗ್ತಿರ್ಬೇಕಾದ್ರೆ ಕ್ಯೂ ಅಲ್ಲಿ ಲೈನ್ ಆಗಿ ನಿಂತಿರುತ್ತೆ ಕಾರ್ಸ್ ಎಲ್ಲ ಸಿಗ್ನಲ್ ಅಲ್ಲಿ. ಇವರಿಗೆ ಬೇರೆ ತುಂಬಾನೇ ಲೇಟ್ ಆಗ್ತಿದೆ, ಮ್ಯಾನೇಜರ್ ಬೈತಾನಲ್ಲ ಕೆಲಸ ಹೋಗ್ಬಿಡುತ್ತಲ್ಲ ಅಂತ ಹೆದರ್ಕೊಂಡು ಸರಿ ಓಕೆ ಆ ಕಾರ್ ಕ್ಯೂ ಅನ್ನ ಬಿಟ್ಟು ಹೊರಗಡೆ ಬರೋಣ ಅಂತ ಟ್ರೈ ಮಾಡಿದ್ರೆ ಹಿಂದೆನೆ ಸ್ಪೀಡ್ ಆಗಿ ಬರ್ತಿದ್ದ ಒಂದು ಕಾರು ಫಟಕ್ ಅಂತ ಬ್ರೇಕ್ ಅನ್ನ ಹೊಡೆದು, ಲೇ ಏನೇ ನನ್ನ ಕಾರಿಗೆ ಡ್ಯಾಶ್ ಮಾಡೋದಕ್ಕೆ ನೋಡ್ದ, ಸಡನ್ ಆಗಿ ಅಡ್ಡ ಹೋಗ್ತಿದ್ಯಲ್ಲ ಅಂತ ಎರ್ರ ಬೇರೆ ಬೈತಾನೆ. ತುಂಬಾ ಟೆನ್ಷನ್ ಪಾರ್ಟಿ ಅನ್ಸುತ್ತೆ. ಅಮ್ಮ ಅವರು ತುಂಬಾನೇ ಹೆದರೋಗ್ಬಿಡ್ತಾರೆ. ಅಲ್ಲಿಂದ ಹೋದ್ರೆ ಸಾಕು, ಯಾವ್ದೇ ಪ್ರಾಬ್ಲಮ್ ಬೇಡ ಅಂತ ಅಲ್ಲಿಂದ ಹೊರಡೋಣ ಅನ್ಕೋಬೇಕಾದ್ರೆ ಅವನು ಬಿಡ್ತಾ ಇಲ್ಲ. ನಾನು ನಿನ್ನ ಇಲ್ಲಿಗೆ ಸುಮ್ನೆ ಬಿಡೋದಿಲ್ಲ ನೋಡ್ಕೋ ಅಂತ ಹೇಳಿ ಅವನ ಕಾರನ್ನ ಸ್ಪೀಡ್ ಆಗಿ ತಗೊಂಡ್ ಬಂದು ಅಮ್ಮ ಅವರ ಕಾರಿಗೆ ಡ್ಯಾಶ್ ಮಾಡಿ ರೋಲ್ ಮಾಡಿಸಿ ಏನೆಲ್ಲ ಮಾಡ್ಬಿಟ್ಟು ಹೋಗ್ತಿದ್ದಾನೆ ನೋಡಿ. ನಂತರ ಅಮ್ಮ ಅವ್ರ ಗಾಡಿನ ಸ್ಟಾರ್ಟ್ ಮಾಡೋಣ ಅಂತ ನೋಡಿದ್ರೆ ಗಾಡಿ ಸ್ಟಾರ್ಟೇ ಆಗ್ತಿಲ್ಲ. ಏನು ಪ್ರಾಬ್ಲಮ್ ಅಂತ ಗೊತ್ತಾಗದೆ ಜೋರು ಮಳೆಯಲ್ಲಿ ನಿಂತು ಯೋಚನೆ ಮಾಡ್ತಿರ್ತಾರೆ. ಅಮ್ಮ ಪಾಪ ಅಳ್ತಿರ್ತಾರೆ. ಆ ಸಮಯದಲ್ಲಿ ಒಬ್ಬರು ಲೇಡಿ ಪೊಲೀಸ್ ಆ ಜಾಗಕ್ಕೆ ಬರ್ತಾರೆ. ಒಬ್ಬ ಬೇಕು ಬೇಕು ಅಂತಾನೆ ನನ್ನ ಹತ್ರ ಗಲಾಟೆ ಮಾಡಿ ಕಾರಿಗೆ ಡ್ಯಾಶ್ ಮಾಡಿ ಹೋಗ್ಬಿಟ್ಟ ಅಂತ ಹೇಳಿ ಬಾಯಿ ಮುಚ್ಚಿರಲ್ಲ ಅಷ್ಟರಲ್ಲಿ ಅವನು ಹಿಂದೆನೆ ಬಂದ್ಬಿಡ್ತಾನೆ. ಇವನೇ ಮೇಡಮ್ ಡ್ಯಾಶ್ ಮಾಡಿದ್ದು, ಇವನನ್ನ ಅರೆಸ್ಟ್ ಮಾಡಿ ಅಂತ ಕಿರ್ಚ್ಕೊತಿರ್ತಾರೆ. ನೋಡಿದ್ರೆ ಅವನೇನೆ ಒಬ್ಬ ಪೊಲೀಸ್
ಪೊಲೀಸ್ ಆಫೀಸರ್. ಪೊಲೀಸ್ ಲೇಡಿ ಅವರ ಮುಂದೆನೆ ಅಮ್ಮ ಅವರಿಗೆ ಎರ್ರ ಬಿರ್ರಿ ಬೈತಾನೆ, ಕೆಟ್ಟದಾಗಿ ಹೊಸೊಸಿಯಾಗಿ ಆರೆಂಜ್ ಕಲರ್ ಎಲ್ಲ ಬೈತಾನೆ. ಏನೇ ಗಾಡಿ ಓಡಿಸ್ತಿದ್ಯಾ ನೀನು, ಹೇಗೆ ನೀನು ಗಾಡಿ ಓಡಿಸ್ತಿದ್ಯಾ, ಶೂಟ್ ಮಾಡ್ಬಿಡ್ತೀನಿ, ಕೊಂದಾಕ್ಬಿಡ್ತೀನಿ ನಿನ್ನ, ನನ್ನ ಹತ್ರ ಎಲ್ಲ ಇಟ್ಕೋಬೇಡ, ಲೀಗಲ್ ಆಗಿ ನಿನ್ನ ಕಥೆಯನ್ನು ಮುಗಿಸ್ಬಿಟ್ಟು ನನ್ನ ಪಾಡಿಗೆ ಹೋಗ್ತಿರ್ತೀನಿ, ಹುಷಾರು ಅಂತೆಲ್ಲ ಬೈದು ಹೆದರ್ಸ್ತಿರ್ತಾನೆ. ಆವಾಗ ಪೊಲೀಸ್ ಲೇಡಿನೇ, ಹೇ ಹೋಗಯ್ಯ ನೀನು ಇಲ್ಲಿಂದ ಫಸ್ಟ್ ಅಂತ ಅವನನ್ನು ಓಡಿಸ್ಬಿಟ್ಟು ಅಮ್ಮ ಅವರ ಹತ್ರ ಬಂದು ನಿನ್ನ ಲೈಸೆನ್ಸ್ ಇನ್ಶೂರೆನ್ಸ್ ಎಲ್ಲವನ್ನು ತೆಗೆದು ಕೊಡಮ್ಮ ಅಂತ ಕೇಳಿ ಎಲ್ಲವನ್ನು ತಗೊಂಡು ಚೆಕ್ ಮಾಡ್ತಿರ್ತಾರೆ. ಲೈಸೆನ್ಸ್ ಇದೆ, ಗಾಡಿಗೆ ಆರ್ಸಿ ಬುಕ್ ಇರ್ತಿದೆ, ಆದ್ರೆ ಇನ್ಶೂರೆನ್ಸ್ ಮಾತ್ರ ಎಕ್ಸ್ಪೈರಿ ಆಗ್ಬಿಟ್ಟಿದೆ ಅಂತೆ. ಇವತ್ತು ಸ್ಯಾಲರಿ ಬಂದ್ಬಿಡುತ್ತೆ ಮೇಡಮ್, ಇವತ್ತು ಬಂದ್ಬಿಟ್ರೆ ನಾನು ಇನ್ಶೂರೆನ್ಸ್ ಅನ್ನ ಮಾಡ್ಬಿಡ್ತೀನಿ ಮೇಡಮ್, ಪ್ಲೀಸ್ ಮೇಡಮ್ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡ್ರೆ, ಇಲ್ಲ ಆಗೋದಿಲ್ಲ, ಗಾಡಿನ ಇವಾಗ ನಾನು ಸೀಸ್ ಮಾಡ್ಲೇಬೇಕು, ಫೈನ್ ಹಾಕೊಡ್ತೀನಿ, ಕೋರ್ಟ್ ಅಲ್ಲಿ ನೀವು ಫೈನ್ ಅನ್ನ ಕಟ್ಬಿಟ್ಟು ಕಾರನ್ನ ರಿಲೀಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ ಪೊಲೀಸ್ ಲೇಡಿ. ಅಯ್ಯೋ ಇಲ್ಲ ಇಲ್ಲ ಆಗೋದೇ ಇಲ್ಲ, ನನ್ನ ಮಗಳಿಗೆ ಏನಾದ್ರು ಆಯ್ತು ಅಂದ್ರೆ ಈ ಗಾಡಿನ ಯೂಸ್ ಮಾಡಿನೇ ಅವಳನ್ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತಿದ್ದೆ, ಎಲ್ಲವನ್ನೂ ಈ ಕಾರಿಂದಾನೇ ಮಾಡ್ತಿರೋದು, ಇದಿಲ್ಲ ಅಂದ್ರೆ ಏನನ್ನು ಮಾಡೋದಕ್ಕೆ ಆಗೋದಿಲ್ಲ, ಪ್ಲೀಸ್ ಪ್ಲೀಸ್ ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾರೆ ಅಮ್ಮ. ಇದ್ರುವೆ ಆ ಪೊಲೀಸ್ ಲೇಡಿ ಫೈನ್ ಅನ್ನ ಹಾಕಿದ್ರು ಏನೋ ಗೊತ್ತಿಲ್ಲ, ಆದ್ರೆ ಕಾರನ್ನ ಸೀಸ್ ಮಾಡ್ಬಿಟ್ರು. ಪಾಪ ಅಲ್ಲಿಂದ ನಡ್ಕೊಂಡು ಸೂಪರ್ ಮಾರ್ಕೆಟ್ ಗೆ ಬರ್ತಾರೆ. ಗಾಬರಿಯಾಗಿ ಬೆವರ್ಕೊಂಡು ಮಳೆಯಲ್ಲಿ ನೆನ್ಕೊಂಡು ಕಷ್ಟಪಟ್ಟು ಇಲ್ಲಿಗೆ ಬರ್ತಾರೆ. ಬಂದಿದ ತಕ್ಷಣ ಕೆಲಸ ಮಾಡೋಣ ಅಂತ ಕೌಂಟರ್ ನ ಓಪನ್ ಮಾಡ್ತಾರೆ. ಆದ್ರೆ ಅಲ್ಲಿಗೆ ಬಂದಿದ್ದ ಮ್ಯಾನೇಜರ್, ನೀನು ಕೌಂಟರ್ ಎಲ್ಲ ಓಪನ್ ಮಾಡೋದು ಬೇಕಾಗಿಲ್ಲ, ಈ ಕಡೆ ಬಾ ನೀನು ಅಂತ ಸದ್ ಮಾಡಿ ಈ ಕಡೆ ಕರ್ಕೊಂಡ್ ಬಂದು ಜೋರಾಗಿ ಬೈತಿರ್ತಾರೆ. ಹಾಫ್ ಅನ್ ಅವರ್ ಅಲ್ಲಿ ಬರ್ತೀನಿ ಅಂತ ಹೇಳಿ 2 ಗಂಟೆ ಟೈಮ್ ಲೇಟ್ ಆಗಿ ಬಂದಿದ್ಯಾ, ಇದ್ರಲ್ಲಿ ಬೇರೆ ಬ್ಯಾಂಕಿಗೆ ಹೋಗಿ ಹಾಯಾಗಿ ನಿಂತು ಮಾತಾಡಿ ಬಂದಿದ್ಯಾ, ಇಲ್ಲೇ ಕೆಲಸ ಮಾಡುವ ನಿನ್ನ ಕೋ ವರ್ಕರ್ ಒಬ್ಬಳು ನೋಡ್ಬಿಟ್ಟು ಇದನ್ನ ನನ್ನ ಹತ್ರ ಹೇಳ್ಬಿಟ್ಲು, ಇವೆಲ್ಲ ಸರಿ ಬರೋದಿಲ್ಲ, ನಿನಗೆ ಇನ್ ಮುಂದೆ ಇಲ್ಲಿ ಕೆಲಸ ಇಲ್ಲ, ಇಲ್ಲಿಂದ ಹೋಗ್ಬಿಡು ನೀನು ಅಂತ ಕೆಟ್ಟದಾಗಿನೇ ಬೈತಿರ್ತಾರೆ. ಇಲ್ಲ ಈ ಕೆಲಸ ನನಗೆ ತುಂಬಾನೇ ಇಂಪಾರ್ಟೆಂಟ್, ನನ್ನ ಮಗುವನ್ನ ನೋಡ್ಕೋಬೇಕು, ನನಗೆ ಎಲ್ಲವೂ ಈ ಕೆಲಸನೇ, ಎಲ್ಲವೂ ಇದೇನೆ ಅಂತ ಎಷ್ಟೇ ಕೇಳ್ಕೊಂಡ್ರು ಪ್ಲೀಸ್ ಮಾಡಿದ್ರು ಅದ್ರೂ ಆ ಮ್ಯಾನೇಜರ್ ಕೇಳ್ತಾ ಇಲ್ಲ. ಸರಿ ಆಯ್ತು, ನನ್ನ ಕೆಲಸ ಬಿಟ್ಟು ಕಳಿಸ್ತಿದ್ದೀರಾ, ಆ ಸ್ಯಾಲರಿ ಬ್ಯಾಲೆನ್ಸ್ ಅನ್ನಾದ್ರೂ ಆ ಚೆಕ್ ಅನ್ನಾದ್ರೂ ಕೊಡಿ. ಏನೋ ಸಂಬಳ ಚೆಕ್, ನಮ್ಮ ಕಂಪನಿ ಪಾಲಿಸಿ ನಿನಗೆ ಗೊತ್ತಿಲ್ವಾ, ಯಾರನ್ನಾದ್ರೂ ಕೆಲಸ ಬಿಟ್ಟು ತೆಗೆದ್ರೆ ಅವರಿಗೆ ಸಂಬಳ ಚೆಕ್ 3 ದಿನ ಬಿಟ್ಟು ಕೊರಿಯರ್ ಅಲ್ಲಿ ಮನೆಗೇನೆ ಬರೋದು, ಸೊ ನಿನ್ನ ಮನೆಗೆ ಹೋಗಿ 3 ದಿನದ ನಂತರ ತಗೋ ಹೋಗು ಅಂತ ಓಡ್ಸೋಕೆನೆ ನೋಡ್ತಿರ್ತಾನೆ ಮ್ಯಾನೇಜರು. ಇಲ್ಲ ಸರ್ ಇವತ್ತು ಮಾತ್ರ ಹಣ ನನಗೆ ಸಿಗ್ಲಿಲ್ಲ ಅಂದ್ರೆ ನನ್ನ ಲೈಫ್ ಕ್ವಶನ್ ಮಾರ್ಕ್ ಆಗ್ಬಿಡುತ್ತೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿ ಕೇಳಿದ್ರೆ, ಅದ್ರ ಬಗ್ಗೆ ಎಲ್ಲ ನನಗೆ ಬರೀ ಇಲ್ಲ, ಸುಮ್ನೆ ಇಲ್ಲಿಂದ ಹೋಗೆ ನೀನು ಅಂತ ಓಡಿಸ್ತಿರ್ತಾರೆ. ಸ್ವಲ್ಪ ಕೂಡ ಮನುಷ್ಯತ್ವನೇ ಇಲ್ಲ ಇವ್ರುಗಳಿಗೆ. ಏನನ್ನ ಮಾಡೋದು ಇನ್ ಮುಂದೆ ಅಂತ ಗೊತ್ತಾಗದೆ ಅಮ್ಮ ಅವರು ತಲೆ ಕೇರ್ಕೊಂಡು ತುಂಬಾನೇ ಬೇಜಾರಾಗಿ ಮನೆ ಕಡೆಗೆ ಬಂದ್ರೆ, ಇವರ ಮನೇಲಿ ಇದ್ದಿದ್ದ ವಸ್ತು ಎಲ್ಲವನ್ನು ತೆಗೆದು ಹೊರಗಡೆ ಹಾಕ್ಬಿಟ್ಟಿದ್ದಾರೆ ಓನರ್ ಆಂಟಿ. ಅಯ್ಯೋ ಅಂತ ಗಾಬರಿ ಆಗ್ತಾರೆ ಅಮ್ಮ. ಫಸ್ಟ್ ಅವರ ಕಣ್ಣಿಗೆ ಬೀಳೋದೆ, ಅವರು ಫಸ್ಟ್ ಹುಡ್ಕೋದೆ ತನ್ನ ಮಗಳು ಸ್ಕೂಲ್ ಅಲ್ಲಿ ಏನೋ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಿದ್ದಾಳಂತೆ, ಸ್ಕೂಲ್ ಪ್ರಾಜೆಕ್ಟ್ ಏನನ್ನು ಮಾಡ್ತಿದ್ದಾಳಂತೆ, ಅದಕ್ಕಾದ ಒಂದು ವಿಷಯವನ್ನ ರೆಡಿ ಮಾಡಿ ಮಡಗಿರ್ತಾವಳೆ, ಅದುವೇ ಇವಾಗ ಮಳೆಯಲ್ಲಿ ನೆನೀತಿರುತ್ತೆ, ಅದನ್ನೇ ಫಸ್ಟ್ ತಗೊಂಡು ಇವಾಗ ಸೇವ್ ಮಾಡ್ತಿರ್ತಾರೆ. ನಂತರ ನೋಡಿದ್ರೆ ಟ್ಯಾಬ್ಲೆಟ್ಸ್ ಮೆಡಿಸಿನ್ಸ್ ಎಲ್ಲ ಮಳೆಯಲ್ಲಿ ಬಿದ್ದಿರುತ್ತೆ, ಕೆಳಗಡೆ ಬಿದ್ದಿರುತ್ತೆ, ಅದನ್ನು ತಗೊಂಡು ಕಲೆಕ್ಟ್ ಮಾಡಿ ಸೇವ್ ಮಾಡ್ತಾರೆ, ಒಂದು ಬ್ಯಾಗಿಗೆ ಹಾಕೋ ಫಸ್ಟ್ ಮಗಳ ಥಿಂಗ್ಸ್ ಐಟಮ್ಸ್ ಗಳನ್ನೇ ಸೇವ್ ಮಾಡ್ತಿರ್ತಾರೆ. ಯಾಕೆ ಈ ರೀತಿ ಮಾಡ್ತಿದ್ದೀರಾ ಅಂತ ಅಮ್ಮ ಅವರು ತುಂಬಾನೇ ಬೇಜಾರಾಗಿ ಹತ್ಕೊಂಡು ಕೇಳಿದ್ರು ಕೂಡ ಓನರ್ ಆಂಟಿ ಮೇಲ್ ನಿಂತ್ಕೊಂಡು ಬೈತಾನೆ ಇರ್ತಾಳೆ. ಹೇ ಹೋಗಲೇ, ನಿನಗೆ ಹಣ ಕೊಡೋದಕ್ಕಾಗೋದಿಲ್ಲ, ನಿನಗೆ ಮನೆ ಬೇಕಾ, ಅದು ಇದಂತ ಅಲ್ಲಿಂದ ಬೈತಾನೆ ಇರ್ತಾರೆ ಹೊರತು ನಿನಗೆ ನನ್ನ ಬಿಲ್ಡಿಂಗ್ ಅಲ್ಲಿ ಜಾಗ ಇಲ್ಲ, ಇಲ್ಲಿಂದ ಹೊರಡು ನೀನು ಅಂತ ಓಡಿಸ್ತಾನೆ ಇರ್ತಾರೆ. ಪಾಪ ಟೆನ್ಷನ್ 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 ಅಂತ ಒಬ್ಬಳು ಮನುಷ್ಯಗೆ ಎಷ್ಟು ತಾನೇ ತಲೆಗೆ ಪ್ರೆಷರ್ ಹಾಕೊಳ್ಳೋದು, ಎಷ್ಟು ಜನರು ಪ್ರೆಷರ್ ಅನ್ನ ಕೊಡೋದು, ಏನಂತೆಲ್ಲ ಮಾಡುವುದು, ಲೈಫ್ ಅಲ್ಲಿ ಎಷ್ಟನ್ನ ತಾನೇ ನಾವು ಸಾಲ್ವ್ ಮಾಡ್ಕೊಳಕ್ಕಾಗುತ್ತೆ, ಎಷ್ಟನ್ನ ತಾನೇ ತಡ್ಕೊಳಕ್ಕಾಗುತ್ತೆ. ಒಂದು ದಿನ ಕೆಲಸಕ್ಕೆ ಹೋಗಿದ್ದು ಬರೋಷ್ಟರಲ್ಲೇ ಅಷ್ಟೊಂದು ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತೀವಿ, ನಮ್ಗೆ ಅದು ಇದು ಕ್ವಶನ್ ಗಳನ್ನ ಹಾಕ್ತಾರೆ, ಪ್ರೆಷರ್ ಅನ್ನ ಕೊಡ್ತಾರೆ, ನನಗೆಲ್ಲ ಒಂದು ದಿನಕ್ಕೆ ಒಂದು ವಿಡಿಯೋನ ರೆಡಿ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಅಯ್ಯೋಯ್ಯೋ ಆಗ್ತಿರ್ವಲ್ಲಪ್ಪ ದೇವ್ರೆ ಅಂತ ಫೀಲ್ ಆಗುತ್ತೆ. ಆದ್ರೆ ಲೈಫ್ ಅಲ್ಲಿ ಈ ಮಟ್ಟಿಗೆ ತುಂಬಾನೇ ಕಷ್ಟಗಳನ್ನ ಅನುಭವಿಸೋರನ್ನ ನೋಡಿದಾಗ್ಲೇನೆ ನಮ್ಮನ್ನೆಲ್ಲ ಅಂತವ್ರ ಜೊತೆ ಕಂಪೇರ್ ಮಾಡ್ಬೇಕಾದ್ರೆ ನಾವೆಲ್ಲ ಏನೂ ಇಲ್ಲ, ಏನು ಅಂದ್ರೆ ಏನೂ ಇಲ್ಲ, ಇಂತಹ ಲೈಫ್ ನಮಗೆ ಸಿಕ್ಕಿರೋದಕ್ಕೆ ನಾವು ಪುಣ್ಯ ಮಾಡಿರ್ಬೇಕು ಅಂತ ಫೀಲ್ ಆಗುತ್ತೆ. ಇದಕ್ಕೆ ನಾವು ಬೇಸರ ಆಗ್ಬಿಡ್ತೀವಲ್ಲ ಅಂತ ಅನ್ಸುತ್ತೆ. ನಿಮ್ಮಲ್ಲೂ ತುಂಬಾ ಜನರಿಗೆ ಒಂದು ಕೆಲಸವನ್ನು ಮಾಡೋದಕ್ಕೆ ಇಷ್ಟವಿಲ್ಲದೇನೆ ಮಾಡ್ತಿರಬಹುದು, ಏನಾದ್ರೂ ಪ್ರಾಬ್ಲಮ್ ಇರಬಹುದು, ಆದ್ರೆ ಈ ಅಮ್ಮ ಅವರ ಪ್ರಾಬ್ಲಮ್ ಜೊತೆ ನಿಮ್ಮ ಮನೆಯ ಪ್ರಾಬ್ಲಮ್ ಅನ್ನ ಕಂಪೇರ್ ಮಾಡಿ ನೋಡಿ, ನಿಮ್ಮ ಮನೆಯಲ್ಲಿ ಇರುವ ಪ್ರಾಬ್ಲಮ್ ಏನೂ ಇಲ್ಲ ಅಂತ ಅನಿಸ್ತಿದೆ ಅಲ್ವಾ. ಸೊ ಅಮ್ಮ ಅವರು ಆ ಜಾಗದಲ್ಲಿ ನಿಂತು ಆ ಅಂತ ಕಿರ್ಚಿ ಕಿರ್ಚಿ ಹತ್ಬಿಟ್ಟು ನಂತರ ಅಲ್ಲಿಂದ ಟೆನ್ಷನ್ ಆಗಿ ಹೊರಟು ಸೂಪರ್ ಮಾರ್ಕೆಟ್ ಗೆ ಡೈರೆಕ್ಟ್ ಆಗಿ ಬರ್ತಾರೆ. ಮ್ಯಾನೇಜರ್ ಅನ್ನ ಅವರ ಆಫೀಸ್ ರೂಮ್ ಅಲ್ಲಿ ಮೀಟ್ ಮಾಡಿ ನನಗೆ ಸ್ಯಾಲರಿ ಚೆಕ್ ಅನ್ನ ಕೊಡಿ ಅಂತ ಕೇಳ್ತಾರೆ. ಏನೇ ತುಂಬಾ ದಿಮಾಕಿಂದ ಕೇಳ್ತಿದ್ಯಾ, ಅದೆಲ್ಲ ಕೊಡೋದಕ್ಕಾಗೋದಿಲ್ಲ, ಇಲ್ಲಿಂದ ಹೊರಡು, ಹಟ್ ಜಾಗ ಖಾಲಿ ಮಾಡು ಅಂತ ಮಾತಾಡ್ತಿರ್ಬೇಕಾದ್ರೇನೆ ಆ ಜಾಗಕ್ಕೆ ಇಬ್ಬರು ರಾಬರಿ ಮಾಡುವ ಹುಡುಗರು ಬಂದ್ಬಿಡ್ತಾರೆ. ಗನ್ನನ್ನ ತೋರಿಸಿ ಹೆದರ್ಸ್ತಾರೆ. ಹಣವನ್ನ ತೆಕ್ಕೊಡು ಅಂತ ಕೇಳ್ಬೇಕಾದ್ರೆ ಅವರ ಒಳಗಡೆ ಇರುವ ಹಣವನ್ನೆಲ್ಲ ತೆಗೆದು ಟೇಬಲ್ ಮೇಲೆ ಇಡುತ್ತಿರ್ತಾರೆ. ನಮ್ಮ ಹೀರೋಯಿನ್ ಅವಳ ಶರ್ಟ್ ಮೇಲೆ ಅವಳ ಹೆಸರು ಹಾಕಿರುವ ಟ್ಯಾಗ್ ಹಾಕಿರುತ್ತೆ, ಅವರ ಹೆಸರು ಜನಯ ಅಂತ ಅನ್ಸಿರುತ್ತೆ. ಸೊ ಅದನ್ನು ನೋಡಿದ ರಾಬರಿ ಹುಡುಗರು ಜನಯ ಹಣವನ್ನೆಲ್ಲ ತೆಗೆದು ಬ್ಯಾಗಿಗೆ ಹಾಕಿ ಕೊಡು ಅಂತ ಕೇಳ್ತಾರೆ. ಅಮ್ಮ ಅವರು ಹೆದರ್ಕೊಬಿಟ್ಟು ನಾನು ಯಾಕೋ ಆ ಕೆಲಸವನ್ನ ಮಾಡ್ಬೇಕು, ನಾನು ಅದನ್ನ ಮಾಡೋದಿಲ್ಲ ಅಂತ ಹೇಳಿ ಜೋರ್ ಸದ್ ಮಾಡ್ತಿರ್ತಾರೆ. ಅಮ್ಮ ಅವರ ಬ್ಯಾಗ್ ಇರ್ತಿದೆ ನೋಡಿ, ಅವರ ಬ್ಯಾಗ್ಗೆ ಈ ಹಣವೆಲ್ಲ ಹಾಕಿ ಅದನ್ನ ಕಳ್ಳರು ಹುಡುಗರ ಹತ್ರ ಕೊಡ್ಬೇಕಂತೆ. ಆದ್ರೆ ಅಮ್ಮ ಅವರ ಬ್ಯಾಗ್ ಒಳಗಡೆನೆ ತನ್ನ ಮಗಳ ಪ್ರಾಜೆಕ್ಟ್, ಸ್ಕೂಲ್ ಪ್ರಾಜೆಕ್ಟ್ ಮತ್ತೆ ಮಗುವಿನ ಮೆಡಿಸಿನ್ಸ್ ಎಲ್ಲವೂ ಇರ್ತಿರುವುದು. ಆದ್ರಿಂದ ಆ ಬ್ಯಾಗ್ ಅನ್ನ ನಾನು ಕೊಡೋದಿಲ್ಲ ಅಂತ ಹೇಳ್ಬೇಕಾದ್ರೆ ಈ
ಇವಾಗ ನೀನು ಬ್ಯಾಗ್ ಅನ್ನು ಕೊಡ್ತೀಯಾ ಇಲ್ಲ ನಿನಗೆ ಹೊಡಿಲ್ಲ ಅಂತ ತಲೆಗೆ ಅವನು ಒಂದು ಹಾಕೋಕೆ ಬರ್ಬೇಕಾದ್ರೆ ಅವನ ಜೊತೆ ಹೋರಾಡಿ ಗಲಾಟೆ ಮಾಡಿ ಫೈಟೇ ಮಾಡಿ ಅವನ ಹತ್ರ ಇರುವ ಗನ್ನನೇ ಒಂದು ಸ್ಟೇಜ್ ಅಲ್ಲಿ ಕಿತ್ಕೊಬಿಟ್ಟು ಗೊತ್ತಿಲ್ಲದೆ ಅವನಿಗೇನೆ ಶೂಟ್ ಮಾಡಿ ಕೊಂದೇ ಬಿಡ್ತಾರೆ. ಓ ಪಾಪ ಗೊತ್ತಿಲ್ಲದೆ ಗಾಬರಿಯಲ್ಲಿ ಮಾಡ್ಬಿಟ್ರು. ಅದನ್ನ ನೋಡಿದ ಇನ್ನೊಬ್ಬ ರಾಬರಿ ಹುಡುಗ ಹೆದರಿ ಅಲ್ಲಿಂದ ಓಡಿ ಹೋಗ್ಬಿಡ್ತಾನೆ. ಇವಾಗ್ಲಾದ್ರೂ ಆ ಮ್ಯಾನೇಜರ್ ಪರವಾಗಿಲ್ಲಮ್ಮ ನಿನಗೆ ತುಂಬಾನೇ ಧೈರ್ಯ ಜಾಸ್ತಿ, ನನ್ನ ಜೀವನೇ ಕಾಪಾಡ್ಬಿಟ್ಟೆ ಅಂತ ಹೇಳಿ ಆ ಸ್ಯಾಲರಿ ಚೆಕ್ ಅನ್ನು ಕೊಟ್ಬಿಡ್ಬೇಕಾಗಿತ್ತಲ್ವಾ. ಅಲ್ಲೂವೆ ಆ ಮ್ಯಾನೇಜರ್ ಪಾಪಿ ಏನಂತ ಯೋಚನೆ ಮಾಡ್ತಾನೆ ಗೊತ್ತಾ, ಏನಂತ ಬೈತಾನೆ ಗೊತ್ತಾ, ಕಳ್ತನ ಮಾಡೋದಕ್ಕೆ ಬಂದಿದ್ದ ಹುಡುಗರು ಆ ರಾಬರಿ ಹುಡುಗರು ನಿನ್ನ ಹೆಸರಲ್ಲಿ ಕರೆದ್ರು, ಹಾಗಾದ್ರೆ ಇದು ಸೆಟಪ್, ನೀವೆಲ್ಲ ಒಂದೇ ಟೀಮಾ, ನೀನೇನೆ ಆ ಹುಡುಗರನ್ನ ಕರ್ಕೊಂಡ್ ಬಂದು ನನ್ನನ್ನು ರಾಬರಿ ಮಾಡೋದಕ್ಕೆ ನೋಡ್ದ ಅಂತ ಹುಚ್ಚಿನ ರೀತಿ ಮಾತಾಡ್ತಿರ್ತಾನೆ. ನಮ್ಗೇನೆ ಸಿಕ್ಕಾಪಟ್ಟೆ ಕೋಪ ಬರೆಸಿದ್ದಾನೆ ಈ ಮ್ಯಾನೇಜರ್. ಇದು ಸಾಕಾಗಲ್ಲ ಅಂತ ತಕ್ಷಣವೇ ಪೊಲೀಸರ್ಸ್ಗೆ ಕಾಲ್ ಮಾಡಿ ಜನೆ ಅಂತ ಒಬ್ಳು ಹುಡುಗಿ ಈ ಸೂಪರ್ ಮಾರ್ಕೆಟ್ ಅಲ್ಲೇ ಕೆಲಸ ಮಾಡ್ತಿದ್ಲು, ನನ್ನನ್ನು ರಾಬರಿ ಮಾಡೋದಕ್ಕೆ ನೋಡ್ತಿದ್ದಾಳೆ ಅಂತ 100ಗೆ ಕಾಲ್ ಅನ್ನ ಮಾಡಿ ಮಾತಾಡ್ತಿರ್ತಾನೆ ಈ ಮುದುಕ್ ಮ್ಯಾನೇಜರ್. ಅಮ್ಮವ್ರಿಗೆ ಎಷ್ಟು ಕೋಪ ಬರಬಾರ್ದು, ಎಷ್ಟು ಟೆನ್ಷನ್ ಆಗಬಾರ್ದು, ಕೈಯಲ್ಲಿ ಬೇರೆ ಆ ರಾಬರಿ ಹುಡುಗನ ಗನ್ ಇರ್ತಿದೆ. ಸೊ ಕೋಪದಲ್ಲಿ ಶೂಟ್ ಮಾಡ್ಬಿಡ್ತಾರೆ. ಆನ್ ಸ್ಪಾಟ್ ಆ ಮ್ಯಾನೇಜರ್ ಅವನ ಕತೆ ಮುಗಿಯುತ್ತೆ. ಅಲ್ಲಿ ಲಕ್ಷ ಲಕ್ಷ ಹಣ ಬಿದ್ದಿರುತ್ತೆ, ಅದನ್ನೆಲ್ಲ ಅಮ್ಮವರು ತಗೊಳ್ಳೋದಿಲ್ಲ. ಅವರ ಸ್ಯಾಲರಿ ಚೆಕ್ ಅದನ್ನ ಮಾತ್ರ ಗಾಬರಿಯಾಗಿ ಹುಡುಕಿ ಕೈಗೆ ತಗೊಂಡು ಅಲ್ಲಿಂದ ಬೇಗವಾಗಿ ಬ್ಯಾಂಕಿಗೆ ಓಡಿ ಬರ್ತಾರೆ. ಬ್ಯಾಂಕ್ ಕ್ಲೋಸಿಂಗ್ ಟೈಮ್, ಸೆಕ್ಯೂರಿಟಿ ಅಲೋ ಮಾಡ್ತಿಲ್ಲ ಒಳಗಡೆ. ಮ್ಯಾನೇಜರ್ ಲೇಡಿ ಅವರೇ ನೋಡ್ಬಿಟ್ಟು ಅಯ್ಯೋ ಪಾಪ ಅಂತ ಒಳಗಡೆ ಅಲೋ ಮಾಡ್ತಾರೆ. ಒಳಗಡೆ ಬಂದಾಯ್ತು, ಇವಾಗ ಸ್ಯಾಲರಿ ಚೆಕ್ ಅನ್ನ ಕೊಟ್ಟು ಹಣವನ್ನು ತಗೋಬೇಕು ಅಷ್ಟೇನೆ ಬಾಕಿ. ಇದು ಒಂದ್ ಕಡೆ ಈ ರೀತಿ ಇರ್ಬೇಕಾದ್ರೆ ಇನ್ನೊಂದು ಕಡೆ ಇಬ್ಬರು ಪೊಲೀಸ್ ಆಫೀಸರ್ಸ್ ಸೂಪರ್ ಮಾರ್ಕೆಟ್ ಗೆ ಬಂದು ಅಲ್ಲಿ ಸತ್ತು ಬಿದ್ದಿರುವ ಮ್ಯಾನೇಜರ್ ಅವನ ಬಾಡಿ ಮತ್ತೆ ಕಳ್ತನ ಮಾಡೋದಕ್ಕೆ ಬಂದು ಸತ್ತಿದ ಹುಡುಗನ ಬಾಡಿ ಎಲ್ಲವನ್ನು ನೋಡ್ಬಿಟ್ಟು ಅಲ್ಲೇ ಇರುವ ಸಿಸಿಟಿವಿ ಕ್ಯಾಮೆರಾ ಎಲ್ಲ ಫುಟೇಜ್ ಅನ್ನು ಚೆಕ್ ಮಾಡಿ ನೋಡ್ತಾರೆ. ಅದನ್ನ ನೋಡ್ಬೇಕಾದ್ರೆ ಶೂಟ್ ಮಾಡಿ ಕೊಂದಿದ್ದು ಅಮ್ಮ ಅವರೇ ಅಂತ ಗೊತ್ತಾಗ್ತಿದೆ. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಆ ರಾಬರಿ ಹುಡುಗರ ಜೊತೆ ಜಗಳ ಮಾಡಿದ್ದು, ಆ ಬ್ಯಾಗ್ ಅನ್ನು ಕೊಡೋಕೆ ಆಗಲ್ಲ ಅಂತ ಹುಡುಗರ ಜೊತೆ ಗಲಾಟೆ ಮಾಡಿದ್ದು, ಅವ್ರ ಜೊತೆ ಜಗಳ ಮಾಡಿದ್ದು, ಇವು ಎಲ್ಲವನ್ನು ನೋಡ್ಬಿಟ್ಟು ಲೇಡಿ ಪೊಲೀಸು ಆ ಲೇಡಿ ಮೇಲೆ ಏನು ತಪ್ಪಿಲ್ದೇ ಇರೋ ರೀತಿ ಕಾಣ್ತಿದೆಯಲ್ಲ ಅಂತ ನೋಡ್ತಿರ್ತಾರೆ. ಆದ್ರೆ ಪಕ್ಕದಲ್ಲಿ ಇರುವ ಇನ್ನೊಬ್ಬ ಪೊಲೀಸು ಸ್ವಂತ ಮ್ಯಾನೇಜರ್ ಅನ್ನೇ ಶೂಟ್ ಮಾಡಿ ಕೊಂದಿದ್ದವಳೆ, ಅದಕ್ಕಿಂತ ಎವಿಡೆನ್ಸ್ ಬೇಕಾ, ಅವಳೇನೆ ಪ್ಲಾನ್ ಮಾಡಿ ಎಲ್ಲವನ್ನು ಮಾಡಿರೋದು ಅಂತ ಹೇಳ್ತಿರ್ತಾನೆ. ಸೊ ಕನ್ಫ್ಯೂಷನ್ ಆಗಿದೆ ಲೇಡಿ ಪೊಲೀಸು. ನಮ್ಮ ಹೀರೋಯಿನ್ ಜೊತೆ ಕೆಲಸ ಮಾಡುವ ಅದೇ ಸೂಪರ್ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡುವ ಒಬ್ಬರು ಲೇಡಿ ಕೋವರ್ಕರ್ ನಮ್ಮ ಹೀರೋಯಿನ್ ಅವರ ಫ್ರೆಂಡ್ ಅನ್ನ ವಿಚಾರಿಸ್ತಾರೆ. ತುಂಬಾನೇ ಒಳ್ಳೆಯವಳು, ತುಂಬಾನೇ ಚಿನ್ನದಂತ ಹುಡುಗಿ, ಆದ್ರೆ ಅವಳ ಮನೆಯಲ್ಲಿ ತುಂಬಾನೇ ಕಷ್ಟ, ಹಣ ಕಷ್ಟ, ಆಸ್ಮಾ ಇರುವ ಮಗು, ಒಂದು ದಿನಕ್ಕೆ 2 ಶಿಫ್ಟ್ ಕೆಲಸ ಮಾಡ್ತಾವಳೆ. ಅವಳ ಲೈಫೇ ಹೋರಾಟ, ಅವಳ ಹಸ್ಬೆಂಡ್ ಬೇರೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಅವಳ ಗಂಡ ತುಂಬಾನೇ ಟಾರ್ಚರ್ ಮಾಡ್ತಿದ್ದ, ಇವಾಗ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಅಂತ ಎಲ್ಲವನ್ನೂ ಹೇಳಿ ಬೇಜಾರಾಗ್ತಾರೆ ಫ್ರೆಂಡ್. ಅದನ್ನ ಕೇಳಿ ಲೇಡಿ ಪೊಲೀಸ್ ಅವ್ರಿಗೂ ಬೇಜಾರಾಗುತ್ತೆ. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಅಮ್ಮ ಅವರು ಬ್ಯಾಂಕಿಗೆ ಹೋಗಿದ್ರಲ್ವಾ, ಕೌಂಟರ್ ಗೆ ಬಂದು ನಿಂತು ತನ್ನ ಸ್ಯಾಲರಿ ಚೆಕ್ ಅನ್ನು ಕೊಟ್ಟು ತಗೊಳಮ್ಮ, ಇದಕ್ಕಾದ ಹಣವನ್ನು ಕೊಡಮ್ಮ ಅಂತ ಕೇಳಿದ್ರೆ ಐಡಿ ಪ್ರೂಫ್ ಏನಾದ್ರೂ ಇರ್ತಿದೆ ಅಂತ ಕ್ಲರ್ಕ್ ಅವರು ಕೇಳ್ತಾರೆ. ಇಲ್ಲ ರೀ, ನನ್ನ ಐಡಿ ಪ್ರೂಫ್ ಎಲ್ಲ ಕಳ್ಕೊಬಿಟ್ಟಿದ್ದೇನೆ, ಮಳೆಯಲ್ಲಿ ಎಲ್ಲೋ ಮಿಸ್ ಆಗ್ಬಿಟ್ಟಿದೆ, ಹಣವನ್ನ ಮಾತ್ರ ಕೊಡಿ ಅಂತ ಕೇಳಿದ್ರೆ ಐಡಿ ಪ್ರೂಫ್ ಇಲ್ಲದೆ ಹಣವನ್ನು ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಕ್ಲರ್ಕ್. ಇಲ್ಲ ನನಗೆ ಇವಾಗ ಹಣ ಬೇಕೇ ಬೇಕಿದೆ, ಪ್ಲೀಸ್ ಕೊಟ್ಬಿಡಿ ಅಂತ ಅಮ್ಮ ಅವರು ರಿಟರ್ನ್ ಚೆಕ್ ಅನ್ನು ಕೊಟ್ರೆ, ಇಲ್ಲ ಮೇಡಮ್ ಐಡಿ ಪ್ರೂಫ್ ಇಲ್ಲದೆ ಹಣವನ್ನು ಕೊಡಬಾರ್ದು ಅಂತ ನಮ್ಮ ಬ್ಯಾಂಕ್ ರೂಲ್ಸ್, ಅದೇನೇ ಪಾಲಿಸಿ, ಸೊ ನನ್ನಿಂದ ನಿಮಗೆ ಹೆಲ್ಪ್ ಮಾಡೋಕೆ ಆಗಲ್ಲ ಅಂತ ಹೇಳ್ತಾಳೆ. ಬೇಕಾಗಿದ್ರೆ ಮ್ಯಾನೇಜರ್ ಅವರ ಹತ್ರ ಮಾತಾಡಿ ಅಂತ ಹೇಳ್ತಾಳೆ. ಈ ಚೆಕ್ಕಿಗಾಗಿ ಅಮ್ಮ ಅವರು ಎಷ್ಟು ಕಷ್ಟಪಟ್ರು, ಇವಾಗ ಕೈಯಲ್ಲಿ ಚೆಕ್ ಇದೆ ಆದ್ರೆ ಹಣ ಕೊಡ್ತಿಲ್ಲ. ಟೆನ್ಷನ್ ಆದವರು ಗನ್ನನ ಎತ್ತಿ ಮುಂದೆ ಇಟ್ಬಿಟ್ಟು ಹಣವನ್ನು ಕೊಡು ಅಂತ ಕೇಳ್ತಾರೆ. ತಕ್ಷಣವೇ ಆ ಕ್ಲರ್ಕ್ ಅಲ್ಲಿರುವ ಅಲಾರಂ ಬಟನ್ ಆನ್ ಮಾಡ್ಬಿಟ್ರು ಅನ್ಸುತ್ತೆ. ಮ್ಯಾನೇಜರ್ ರೂಮ್ ಅಲ್ಲಿ ಅಲಾರಂ ಬಡ್ಕೋತಿರುತ್ತೆ, ರಾಬರಿ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ. ತಕ್ಷಣವೇ ಮ್ಯಾನೇಜರ್ ಲೇಡಿ 100ಗೆ ಕಾಲ್ ಅನ್ನ ಮಾಡಿ, ಅಂದ್ರೆ ಪೊಲೀಸ್ಗೆ ಕಾಲ್ ಅನ್ನ ಮಾಡಿ, ನಮ್ಮ ಬ್ಯಾಂಕ್ ಅಲ್ಲಿ ರಾಬರಿ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ಸುತ್ತೆ, ಬೇಗ ಪ್ರೊಟೆಕ್ಷನ್ ಕೊಡಿ ಅಂತ ಕೇಳ್ತಾರೆ. ಅವರ ಕೈಯಲ್ಲಿ ಗನ್ ಬೇರೆ ಇರ್ತಿದೆ, ಬ್ಯಾಗ್ ಅಲ್ಲಿ ಲೈಟ್ ಬೇರೆ ಬಿಟ್ಟು ಬ್ಲಿಂಕ್ ಆಗ್ತಿದೆ, ಬಾಂಬ್ ರೀತಿ ಅನಿಸ್ತಿದೆ ಅಂತ ಹೇಳ್ತಾರೆ. ಆದ್ರೆ ಬ್ಯಾಗ್ ಅಲ್ಲಿ ಇರ್ತಿರೋದೇನೋ ಸ್ಕೂಲ್ ಪ್ರಾಜೆಕ್ಟ್ ಮಗಳದ್ದು. ಸೊ ತಪ್ಪಾಗಿ ಅನ್ಕೊಂಡು ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ಬೇಕಾದ್ರೆ ಅವ್ರುಗಳು ನಾವು ಬೇಗ ಬರ್ತಿದೀವಿ, ನೀವು ಸೇಫ್ ಆಗಿರಿ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಇನ್ನೊಂದು ಕಡೆ ನಮ್ಮ ಹೀರೋಯಿನ್ ಅವರ ಮನೆವರೆಗೂ ಪೊಲೀಸರು ವಿಚಾರಿಸೋಕೆ ಬಂದ್ಬಿಟ್ಟಿರ್ತಾರೆ. ಒಬ್ಬರಲ್ಲಿ ಯಾವಾಗ್ಲೂ ಭಿಕ್ಷಕ ಇರ್ತಾರಲ್ಲ, ಅವರು ಹೀರೋಯಿನ್ ಬಗ್ಗೆ ಒಳ್ಳೇದಾಗಿ ಹೇಳ್ತಿರ್ತಾರೆ. ಆವಾಗ ಅಲ್ಲಿಗೆ ಬಂದಿದ್ದು ಓನರ್ ಆಂಟಿ, ನಾನೇನೆ ವಸ್ತುಗಳನ್ನೆಲ್ಲ ತೆಗೆದು ಹೊರಗಡೆ ಹಾಕಿದ್ದು, ನಾನು ಹಾಗೇನೆ ಮಾಡೋದು, ಅವಳು ಬಾಡಿಗೆನೆ ಕೊಟ್ಟಿಲ್ಲ, ಅವಳು ಹಾಗೆ ಹೀಗೆ ಅಂತ ಜೋರ್ ಮಾಡಿ ಮಾತಾಡ್ತಿರ್ತಾರೆ. ಅವಳ ಮನೆ ವಸ್ತು ಎಲ್ಲ ಹೊರಗಡೆ ಬಿದ್ದಿರೋದನ್ನು ನೋಡಿ ಅವಳು ತುಂಬಾನೇ ಬೇಸರ ಆಗ್ಬಿಟ್ಟಿದ್ದಾಳೆ, ಸಿಕ್ಕಾಪಟ್ಟೆ ಹೈಪರ್ ಟೆನ್ಷನ್ ಆಗ್ಬಿಟ್ಟೆ ಅವಳು ಈ ರೀತಿ ಎಲ್ಲ ಮಾಡ್ತಿದ್ದಾಳೆ, ಪಾಪ ಅವಳು ಅಂತ ಹೇಳ್ತಿರ್ತಾರೆ ಲೇಡಿ ಪೊಲೀಸ್. ಈ ಕಡೆ ಬ್ಯಾಂಕ್ ಮ್ಯಾನೇಜರ್ ನಿಧಾನಕ್ಕೆ ಸೆಕ್ಯೂರಿಟಿ ಹತ್ರ ಬಂದು, ಅವಳು ರಾಬರಿ ಮಾಡ್ತಿದ್ದಾಳೆ ಅಂತ ಕಾಣ್ತಿದೆ, ಅವಳ ಕೈಯಲ್ಲಿ ಗನ್ ಬೇರೆ ಇರ್ತಿದೆ, ಆದ್ರಿಂದ ಇಲ್ಲಿ ಲೈನ್ ಆಗಿ ಕೂತಿರುವ ಕಸ್ಟಮರ್ಸ್ ಅನ್ನೆಲ್ಲ ನಿಧಾನಕ್ಕೆ ಹೊರಗಡೆ ಕಳಿಸ್ಬಿಡು ಅಂತ ಹೇಳ್ತಿರ್ತಾರೆ. ಪೊಲೀಸರ್ಸ್ ಮಾಡುವ ಇನ್ಸ್ಟ್ರಕ್ಷನ್ ಪ್ರಕಾರ ಫೋನ್ ಅನ್ನ ಸೆಕ್ಯೂರಿಟಿ ಕೈಗೆ ಕೊಟ್ಬಿಟ್ಟು ಹೋಗ್ತಾರೆ ಮ್ಯಾನೇಜರ್. ಲೈನ್ ಅಲ್ಲಿ ನಿಂತಿರುವ ಕಸ್ಟಮರ್ ಅನ್ನ ಹೋಗಿ ರಿಟರ್ನ್ ಅಂತ ಹೇಳಿದ್ರೆ, ನಾವು ಏನಕ್ಕೆ ಹೋಗ್ಬೇಕು, ಎಷ್ಟೊತ್ತಿಂದ ನಾವು ಲೈನ್ ಅಲ್ಲಿ ನಿಂತಿದೀವಿ ಗೊತ್ತಾ, ಹೋಗೋದಿಲ್ಲ ಅಂತ ಹೇಳ್ತಿರ್ತಾರೆ. ಸಿಚುವೇಶನ್ ನ ಅವ್ರುಗಳು ಅರ್ಥ ಮಾಡ್ಕೊತಿಲ್ಲ. ಈ ಕಡೆ ಕ್ಲರ್ಕ್ ಅನ್ನ ನೋಡಿದ್ರೆ ಹಣವನ್ನ ತೆಗೆದು ಹಾಕ್ತಿರ್ತಾಳೆ ಹೀರೋಯಿನ್ ಮುಂದೆ, ತುಂಬಾನೇ ಹಣವನ್ನ ತೆಗೆದು ಇಡ್ತಿರ್ತಾಳೆ. ಅಮ್ಮ ಅವ್ರಿಗೆ ಏನುವೇ ಅರ್ಥ ಆಗ್ತಿಲ್ಲ, ಏನಕ್ಕಾಗಿ ಇಷ್ಟೊಂದು ಹಣವನ್ನು ತೆಗೆದು ನೀನು ಹೊರಗಡೆ ಇಡ್ತಿದ್ಯಾ, ನನಗೆ ಈ ಹಣ ಎಲ್ಲ ಬೇಕಾಗಿಲ್ಲ, ಚೆಕ್ ಅಲ್ಲಿ ಇರುವ ನನ್ನ ಸ್ಯಾಲರಿ ಅಮೌಂಟ್ ಅನ್ನು ಕೊಟ್ರೆ ಮಾತ್ರ ಸಾಕು ಅಂತ ಹೇಳ್ತಿರ್ತಾರೆ. ಆದ್ರೆ ಆಪೋಸಿಟ್ ಅಲ್ಲಿ ಇರುವ ಕ್ಲರ್ಕ್ ಭಯದಲ್ಲಿ ಆ ರೀತಿ ಮಾಡ್ತಿದ್ದಾಳೆ, ಪಾಪ ನಡುಗೆ ಹೊಳ್ತಿರ್ತಾಳೆ. ಅವಾಗ ಮ್ಯಾನೇಜರ್ ಲೇಡಿನೇ ಅಲ್ಲಿಗೆ ಬಂದು, ಏನಮ್ಮ ನೀನು ಏನಕ್ಕೂ ಗಾಬರಿ ಆಗ್ಬೇಡ, ಚೆಕ್ ಅಲ್ಲಿ ಎಷ್ಟು ಅಮೌಂಟ್ ಇದೆಯೋ ಅದನ್ನ ಮಾತ್ರ ಕೊಟ್ಬಿಡಮ್ಮ ಸಾಕು ಅಂತ ಹೇಳ್ಬೇಕಾದ್ರೆ, ಇವಾಗ್ಲೇನೆ ಆ ಕ್ಲರ್ಕ್ ಲೇಡಿ ಚೆಕ್ ಅಲ್ಲಿ ಎಷ್ಟು ಅಮೌಂಟ್ ಇದೆ ಅನ್ನೋದನ್ನೇ ನೋಡ್ತಾಳೆ. ಅಷ್ಟರಲ್ಲಿ ಪೊಲೀಸರ್ಸ್ ಒಂದು 20 ಗಾಡಿಯಲ್ಲಿ ಬಂದು ನಿಂತ್ಬಿಟ್ಟಿದ್ದಾರೆ, ಬ್ಯಾಂಕ್ ಅನ್ನ ರೌಂಡ್ ಅಪ್ ಮಾಡ್ಕೊಬಿಟ್ಟಿದ್ದಾರೆ, ಕೈಯಲ್ಲಿ ಗನ್ನನ್ನ ಹಿಡಿದು ಮಾಡಿ ಕಾದು ನಿಂತಿರ್ತಾರೆ. ಇದು ಸಾಕಾಗಲ್ಲ ಅಂತ ಇನ್ನವೇ ಗಾಡಿಗಳು ಅಲ್ಲಿಗೆ ಬರ್ತಿರುತ್ತೆ. ನಮ್ಮ ಪೊಲೀಸ್ ಲೇಡಿ ಅವರಿಗೆ ಕೂಡ ಈ ವಿಷಯ ಗೊತ್ತಾಗಿ
ಅದಕ್ಕಾಗಿ ಅವರು ಕೂಡ ಆ ಜಾಗಕ್ಕೆ ಬರ್ತಾರೆ. ಇದರಲ್ಲಿ ಇನ್ನ ಗೋಳು ಏನು ಅಂದ್ರೆ, ಬೆಳಗ್ಗೆ ನಮ್ಮ ಹೀರೋಯಿನ್ ಅವಳ ಕಾರಿಗೆ ಡ್ಯಾಶ್ ಅನ್ನ ಮಾಡ್ಬಿಟ್ಟು ನಿನ್ನನ್ನು ಶೂಟ್ ಮಾಡಿ ಕೊಂಡ್ಬಿಡ್ತೀನಿ ಅಂತ ಒಬ್ಬ ಹೆದರ್ಸಿರ್ತಾನೆ ಅಲ್ಲ, ಕೈಗೆ ಕೂಡ ಫುಲ್ ಟ್ಯಾಟೋ ಹಾಕಿರುತ್ತೆ. ಆ ಟೆನ್ಷನ್ ಪೊಲೀಸ್ ಕೂಡ ಅಲ್ಲಿಗೆ ಬಂದಿದ್ದಾನೆ. ಫೈನ್ ಹಾಕದ್ಲಲ್ಲ, ಮತ್ತೊಂದು ಲೇಡಿ ಪೊಲೀಸು ಅವಳುವೆ ಬಂದಿರ್ತಾಳೆ. ಪೊಲೀಸ್ ಸುಪೀರಿಯರ್ ಬರ್ತಾರೆ, ಸಿಚುವೇಶನ್ ಹೇಗಿದೆ ಅಂತ ಕೇಳಿ ತಿಳ್ಕೊತಾರೆ. ಜೊತೆಗಿರುವ ಆಫೀಸರ್ ಅಮ್ಮನ ಬಗ್ಗೆ ತಪ್ಪಾಗಿ ಹೇಳ್ಬೇಕಾದ್ರೆ ನಮ್ಮ ಪೊಲೀಸ್ ಲೇಡಿನೇ ಕರೆಕ್ಟ್ ಆಗಿ ಹೇಳ್ತಾರೆ, ಅವರು ತುಂಬಾನೇ ಒಳ್ಳೆಯವರು ಅಂತ. ಅಷ್ಟರಲ್ಲಿ ಇಲ್ಲಿ ಬ್ಯಾಂಕ್ ಅಲ್ಲಿ ನೋಡಿ ಕ್ಯೂ ಅಲ್ಲಿ ನಿಂತಿದ್ದ ಒಬ್ಬ ಏನೋ ದೊಡ್ಡ ಪಂಟ ಅನ್ನೋ ರೀತಿ ಓಡಿ ಬಂದು ಅಮ್ಮ ಅವರ ಹತ್ರ ಇರುವ ಗನ್ನ ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಗಾಬರಿಯಲ್ಲಿ ಗನ್ನು ಶೂಟ್ ಆಗ್ಬಿಡುತ್ತೆ. ಗನ್ಸೋದು ಆಗಿದ ತಕ್ಷಣ ಸೆಕ್ಯೂರಿಟಿ ಮತ್ತೆ ಆ ಯೂತ್ ಹುಡುಗ ಇಬ್ಬರುವೆ ಹೆದರಿ ಹೊರಗಡೆ ಬರ್ತಾರೆ. ಗನ್ ಶೋಟ್ಸ್ ಆಯ್ತಲ್ಲ, ಏನಾದ್ರೂ ಒಳಗಡೆ ಆಯ್ತಾ ಅಂತ ಇವ್ರುಗಳು ಕೇಳಿದ್ರೆ ಪೊಲೀಸರ್ಸ್ ಇಲ್ಲ ಗನ್ನ ಕಿತ್ಕೊಳ್ಳೋದಕ್ಕೆ ನಾವು ಟ್ರೈ ಮಾಡಿದ್ವಿ, ಅದ್ರಲ್ಲಿ ಏನೋ ಗೊತ್ತಿಲ್ಲದೆ ಗನ್ನು ಶೂಟ್ ಆಗೋಯ್ತು, ಅವರು ಬೇಕು ಅಂತ ಶೂಟ್ ಮಾಡಿಲ್ಲ ಅಂತ ಇವರಿಬ್ಬರು ಹೇಳ್ತಾರೆ. ಸೆಕ್ಯೂರಿಟಿ ಮತ್ತೆ ಯೂತ್ ಹೊರಗಡೆ ಬಂದ್ಬಿಟ್ಟಿದ್ದಾರೆ. ಇಲ್ಲಿ ಒಳಗಡೆ ಇನ್ನವೇ ಗಾಬರಿ ಜಾಸ್ತಿ ಆಗ್ತಿರುತ್ತೆ. ಹೊರಗಡೆ ನೋಡಿದ್ರೆ ಮೀಡಿಯಾ ಜನರೆಲ್ಲ ಅಲ್ಲಿಗೆ ಬಂದ್ಬಿಡ್ತಾರೆ. ಕ್ರೌಡ್ ಸೇರ್ಕೊಂಡ್ಬಿಡುತ್ತೆ ಬ್ಯಾಂಕ್ ಮುಂದೆ. ಒಬ್ಬಳು ಲೇಡಿ ಬ್ಯಾಂಕ್ ಅಲ್ಲಿ ರಾಬರಿ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾಳೆ ಅಂತ ನ್ಯೂಸ್ ಅಲ್ಲಿ ತುಂಬಾನೇ ಸ್ಪ್ರೆಡ್ ಆಗ್ಬಿಡುತ್ತೆ. ಏಜ್ ಆದ ಒಂದು ಕಪಲ್ಸ್ ಮತ್ತೆ ಏಜ್ ಆದ ಒಬ್ಬರು ಆಂಟಿ ಅಜ್ಜಿ, ಇವರು ಮೂವರು ಮಾತ್ರ ಇವಾಗ ಕಸ್ಟಮರ್ಸ್ ಆ ಬ್ಯಾಂಕ್ ಒಳಗಡೆ ಇರ್ತಿರೋದು. ಪೊಲೀಸ್ ಹತ್ರ ಇಂದ ಇವಾಗ ಮ್ಯಾನೇಜರ್ ಲೇಡಿಗೆ ಕಾಲ್ ಬರುತ್ತೆ, ಹೀರೋಯಿನ್ ಹತ್ರ ಫೋನ್ ಅನ್ನು ಕೊಡು ಅಂತ ಹೇಳ್ತಾರೆ. ಅಮ್ಮ ಅವರು ಫೋನ್ ಅನ್ನ ಕೈಗೆ ತಗೋತಾರೆ, ಗಾಬರಿಯಾಗಿರ್ತಾರೆ. ಆಪೋಸಿಟ್ ಕಡೆಯಿಂದ ಯಾರು ಮಾತಾಡ್ತಿದ್ದಾರೆ ಅಂತ ನೋಡಿದ್ರೆ ನಮ್ಮ ಪೊಲೀಸ್ ಲೇಡಿನೇ. ಅವರ ಹತ್ರ ಅಮ್ಮ ಅವರು, ಇಲ್ಲಿ ನೋಡಿ ನಾನೇನು ಇಲ್ಲಿ ರಾಬರಿ ಮಾಡೋದಕ್ಕೆ ಬಂದಿಲ್ಲ, ಕಳ್ತನ ಮಾಡೋದಕ್ಕೆ ಬಂದಿಲ್ಲ, ನಾನು ಬಂದಿದ್ದು ನನ್ನ ಸಂಬಳ ಹಣ 500 ರೂಪಾಯಿ, ನನ್ನ ಸ್ಯಾಲರಿ ಅಮೌಂಟ್ ಅದು, ಅದನ್ನ ತಗೊಳ್ಳೋದಕ್ಕಾಗಿ ಬಂದಿದ್ದು. ಆ 500 ರೂಪಾಯಿ ಮಾತ್ರವೇ ನನಗೆ ಬೇಕಾಗಿದ್ದು. ಇವರೇನೆ ಬೇಕು ಅಂತ ತುಂಬಾ ಹಣವನ್ನು ತೆಗೆದು ಟೇಬಲ್ ಮೇಲೆ ಇಟ್ಟಿದ್ದು ಈ ಕ್ಲರ್ಕ್ ಲೇಡಿ ಅಂತ ಗಾಬರಿಯಾಗಿ ಟೆನ್ಷನ್ ಆಗಿ ಹೇಳ್ತಿರ್ತಾರೆ ಅಮ್ಮ ಅವರು. ಅದಕ್ಕೆ ಪೊಲೀಸು ಇಲ್ಲ ಅರ್ಥ ಆಗ್ತಿದೆ, ಸೂಪರ್ ಮಾರ್ಕೆಟ್ ಅಲ್ಲಿ ಏನು ನಡೀತು ಅಂತ ಕೂಡ ನಾವು ವಿಡಿಯೋವನ್ನ ನೋಡ್ತೀವಿ, ನಿಮ್ಮ ಮೇಲೆ ಏನು ತಪ್ಪಿಲ್ಲ ಅಂತ ನನಗೆ ಅರ್ಥ ಆಗ್ತಿದೆ ಅಂತ ಹೇಳ್ತಿರ್ತಾರೆ. ಅದೇ ಸಮಯದಲ್ಲಿ ಇಂತಹ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ನೆಗೋಷಿಯಬಲ್ ಮಾಡೋದಕ್ಕಾಗಿ ನೆಗೋಷಿಯೇಟರ್ ಅಂತ ಒಬ್ಬರು ಬರ್ತಾರೆ. ಅವರು ನಮ್ಮ ಲೇಡಿ ಪೊಲೀಸು ಅಮ್ಮ ಅವರ ಹತ್ರ ಮಾತಾಡೋದನ್ನು ನೋಡ್ಬಿಟ್ಟು ನೀನೇ ಚೆನ್ನಾಗಿ ಮಾಡ್ತಿದ್ಯಾ, ನೀನೇನೆ ಕಂಟಿನ್ಯೂ ಮಾಡು ಅಂತ ಹೇಳ್ಬಿಡ್ತಾರೆ. ಅಮ್ಮ ಅವರು ಈ ಕಡೆ ಬಿದ್ದು ಗ್ಲೋ ಅಂತ ಅಳ್ತಿರ್ತಾರೆ, ಅವರ ಕಷ್ಟ ಅವರ ನೋವು ಎಲ್ಲವನ್ನೂ ಹೇಳ್ಕೊಂಡು. ಸೊ ಅವರ ಕಂಡೀಷನ್ ಅವರ ಸಿಚುವೇಶನ್ ಅರ್ಥ ಮಾಡ್ಕೊಂಡ ಮ್ಯಾನೇಜರ್ ಲೇಡಿ ಅಮ್ಮ ಅವರ ಹತ್ರ ಸಮಾಧಾನವಾಗಿ ಮಾತಾಡ್ತಾರೆ. ಇದ್ರ ಮಧ್ಯದಲ್ಲಿ ನ್ಯೂಸ್ ಅಲ್ಲಿ ಹೊರಗಡೆ ನಿಂತಿರುವ ಪೊಲೀಸರು ಎಲ್ಲವನ್ನು ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತಿರ್ತಾರೆ. ಯಾವ ಪೊಲೀಸು ಬೆಳಗ್ಗೆ ನಿನ್ನನ್ನು ಶೂಟ್ ಮಾಡಿ ಕೊಂಡ್ಬಿಡ್ತೀನಿ ಅಂತ ಹೇಳಿದ್ನೋ, ಲೀಗಲ್ ಆಗಿ ನಿನ್ನ ಕಥೆಯನ್ನು ಮುಗಿಸಿ ಬಾಡಿ ಮಾಡ್ಬಿಡ್ತೀನಿ ಅಂತ ಹೇಳಿದ್ನೋ, ಅದೇ ಪೊಲೀಸು ಇವಾಗ ಹೊರಗಡೆ ನಿಂತು ಗನ್ನಿಂದ ಏನ್ ಮಾಡ್ತಿರ್ತಾನೆ. ಸೊ ಇದನ್ನ ನೋಡಿ ಅಮ್ಮ ಅವರು ಇನ್ನವೇ ಗಾಬರಿ ಆಗ್ತಾರೆ. ಇದ್ರು ಅವರು ಹೊರಗಡೆ ಹೋಗೋದಕ್ಕೆ ರೆಡಿ, ಯಾಕೆಂದ್ರೆ ಪೊಲೀಸು ತಪ್ಪಾಗಿ ತಿಳ್ಕೊಂಡ್ ಬಂದು ಹೊರಗಡೆ ನಿಂತಿದ್ದಾರೆ. ನಾವು ರಾಬರಿ ಮಾಡೋದಕ್ಕೆ ಬಂದಿದೀವಿ ಅಂತ ಅನ್ಕೋಬಿಟ್ಟಿದ್ದಾರೆ, ನಾವು ಹೊರಗಡೆ ಹೋಗಿ ಅವ್ರಿಗೆ ಹೇಳಿ ಅರ್ಥ ಮಾಡಿಸೋಣ ಅಂತ ಅನ್ಕೋತಾರೆ. ಆದ್ರೆ ಯಾವಾಗ ಆ ಪೊಲೀಸ್ ಅಲ್ಲಿ ನಿಂತಿದ್ದಾನೆ ಅಂತ ಇವರಿಗೆ ಗೊತ್ತಾಗ್ಲಿಕ್ಕೆ ಬಂತೋ, ಆಗ್ಲೇ ಅವನು ಇಲ್ಲಿಂದ ಹೋಗೋವರೆಗೂ ನಾನು ಹೊರಗಡೆ ಬರೋದಿಲ್ಲ ಅಂತ ಡಿಸೈಡ್ ಮಾಡ್ಕೊಬಿಡ್ತಾರೆ. ಇದ್ರಲ್ಲಿ ಬೇರೆ ಅಲ್ಲಿ ಕೆಲಸ ಮಾಡುವ ಇನ್ನೊಬ್ಬರು ಕ್ಲರ್ಕ್ ಯಾರಿಗೋ ಲೈವ್ ವಿಡಿಯೋ ಕಾಲ್ ಅನ್ನ ಮಾಡಿ ಇಲ್ಲಿ ನಡೀತಾ ಇರುವ ಕತೆ ಎಲ್ಲವನ್ನು ಹೊರಗಡೆ ಟೆಲಿಕಾಸ್ಟ್ ಮಾಡಿಸ್ತಿರ್ತಾಳೆ. ಸೋಷಿಯಲ್ ಮೀಡಿಯಾದಲ್ಲಿ ಟೆಲಿಕಾಸ್ಟ್ ಆಗ್ತಿರುತ್ತೆ. ಕ್ಯೂ ಅಲ್ಲಿ ನಿಂತಿರುವ ಒಬ್ಬರು ಅಜ್ಜಿ ನನ್ನ ಕೈಲಿ ನಿಂತ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂತ ಹೇಳಿದ ತಕ್ಷಣವೇ ಒಂದು ಚೇರ್ ಅನ್ನ ತೆಗೆದು ಅವರಿಗೆ ಹಾಕಿ ಅಂತ ಹೇಳ್ತಾರೆ ಅಮ್ಮ ಅವರು. ಮ್ಯಾನೇಜರ್ ಲೇಡಿ ಚೇರ್ ಅನ್ನ ಹಾಕೊಡ್ತಾರೆ. ಅಲ್ಲೇ ನಿಂತಿರುವ ಏಜ್ ಆದ ಕಪಲು ಅವರು ಮಿಲಿಟರಿಯಲ್ಲಿ ಕೆಲಸ ಮಾಡಿದ್ರಂತೆ. ಈ ನಾಡಿಗಾಗಿ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ, ಎಷ್ಟು ಹೋರಾಡಿರ್ತೀವಿ, ಆದ್ರೆ ಈ ನಾಡು ಯಾವ ದಾರಿಯಲ್ಲಿ ಹೋಗ್ತಿದೆ ಅಂತ ಟೆನ್ಷನ್ ಆಗ್ತಿರ್ತಾರೆ, ಜೋರಾಗಿ ಕಿರ್ಚ್ತಿರ್ತಾರೆ. ನಾವಿಲ್ಲಿಂದ ಹೋಗ್ತೀವಿ, ನಿನ್ನ ಕೈಲಿ ಏನನ್ನ ಮಾಡೋಕಾಗುತ್ತಾ ಮಾಡ್ಕೋ ಅಂತ ಹೇಳ್ಬಿಟ್ಟು ತನ್ನ ಹೆಂಡತಿಯನ್ನ ಕರ್ಕೊಂಡು ಬೇರೆ ಹೊರಗಡೆ ನಡೆಯೋದಕ್ಕೆ ಶುರು ಮಾಡ್ತಾರೆ ಮಿಲಿಟರಿ ಅಜ್ಜ. ಆದ್ರೆ ಅಮ್ಮವರು ಅವ್ರಗಳನ್ನ ಏನನ್ನು ಮಾಡೋದಿಲ್ಲ, ಅವ್ರಗಳ ಪಾಡಿಗೆ ಡೋರ್ ಅನ್ನು ಓಪನ್ ಮಾಡ್ಕೊಂಡು ಹೊರಗಡೆ ಬಂದ್ಬಿಡ್ತಾರೆ. ಆಮೇಲೆ ಡೋರ್ ಅನ್ನು ಲಾಕ್ ಮಾಡಿ ಅಂತ ಹೇಳ್ಬೇಕಾದ್ರೆ ಬೀಗವನ್ನ ಹಾಕಿ ಲಾಕ್ ಮಾಡ್ತಾರೆ. ಇದ್ರಲ್ಲಿ ಬೇರೆ ಆ ಬ್ಯಾಗ್ ಇಂದ ಅವಾಗ ಲೈಟ್ ಬೇರೆ ಉರಿತಿರುತ್ತೆ. ಅದನ್ನ ನೋಡಿದ ತಕ್ಷಣ ಬ್ಯಾಂಕ್ ಒಳಗಡೆ ಇರ್ತಿರೋರೆಲ್ಲ ಅಯ್ಯೋ ಬಾಂಬ್ ಆಕ್ಟಿವೇಟ್ ಆಗ್ಬಿಟ್ಟಿದೆ ಅಂತ ಗಾಬರಿ ಆಗ್ತಾರೆ. ಪೊಲೀಸರ್ಸ್ ಇದನ್ನ ಲೈವ್ ವಿಡಿಯೋ ಕಾಲ್ ಅಲ್ಲಿ ನೋಡ್ಬಿಟ್ಟು ಬಾಂಬ್ ಆಗಿ ಇರ್ಬೇಕು ಅಂತ ಅನ್ಕೋತಾರೆ. ಅವಾಗ ಅಲಾರಂ ರೀತಿ ಬಡ್ಕೊಳ್ಳುತ್ತೆ. ಅಮ್ಮ ಅವರು ಅದನ್ನ ಆಫ್ ಮಾಡ್ತಾರೆ. ಆಮೇಲೆ ತುಂಬಾ ಹೊತ್ತಿಂದ ನಾವು ನಿಂತಿದೀವಿ ಅಂತ ಆಫೀಸ್ ರೂಮ್ ಅಲ್ಲಿ ಇರುವ ಚೇರ್ಸ್ ಅನ್ನ ಎಳೆದು ತಂದು ಹಾಕಿ ಎಲ್ಲರನ್ನು ಕೂತ್ಕೊಳ್ಳಿ ಅಂತ ಹೇಳಿ ಕೂರಿಸ್ತಾರೆ. ಹೊರಗಡೆ ಪೊಲೀಸರ್ಸ್ ನಾವು ಒಳಗಡೆ ಹೋಗಿ ಅವರನ್ನು ಶೂಟ್ ಮಾಡಿ ಕೊಂದ್ಬಿಡೋಣ ಅಂತ ಮಾತಾಡ್ಕೋತಿರ್ತಾರೆ. ಆವಾಗ ನಮ್ಮ ಪೊಲೀಸ್ ಲೇಡಿನೇ ಇಲ್ಲಿ ನೋಡಿ ನಡೀತಿರೋದು ಏನು ಅಂತ ಗೊತ್ತಾಗ್ತಿದ್ಯಾ, ಯಾರಾದ್ರೂ ರಾಬರಿ ಮಾಡೋರು ಒಳಗಡೆ ಇರೋರಿಗೆ ಚೇರ್ ಅನ್ನ ಹಾಕಿ ಕೊಟ್ಟು ಕೂತ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ಇಲ್ಲಿವರೆಗೂ ಎಷ್ಟು ಹೋಸ್ಟೇಜಸ್ ಅನ್ನ ಡಿಮ್ಯಾಂಡೇ ಇಲ್ಲದೆ ಹೊರಗಡೆ ಬಿಟ್ಬಿಟ್ಟಿದ್ದಾಳೆ. ಇದು ನೀವು ಅನ್ಕೊಳ್ಳೋ ರೀತಿ ರಾಬರಿ ಕೇಸ್ ಇಲ್ಲ. ಅವರ ಸ್ಯಾಲರಿ ಅಮೌಂಟ್ ಅನ್ನ ತಗೊಳ್ಳೋದಕ್ಕಾಗಿ ಚೆಕ್ ಅನ್ನ ಹಾಕಿ ಹಣವನ್ನು ತಗೊಳ್ಳೋದಕ್ಕಾಗಿ ಬಂದಿದ್ದಾರೆ ಅಷ್ಟೇ. ಆದ್ರೆ ಅವರ ಕೈಯಲ್ಲಿ ಗನ್ ಇರೋದ್ರಿಂದಾನೇ ಇಷ್ಟು ದೊಡ್ಡ ಗಲಾಟೆ ಆಗ್ಬಿಟ್ಟಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ನಮ್ಮ ಲೇಡಿ ಪೊಲೀಸ್ ಹೇಳೋದು ಕರೆಕ್ಟ್ ಅಂತ ಎಲ್ಲರಿಗೂ ಅನ್ಸುತ್ತೆ. ಆ ಫೋನ್ ಅಲ್ಲಿ ಇಲ್ಲಿ ನಡೀತಿರೋದು ಎಲ್ಲವೇ ಲೈವ್ ಆಗಿ ರನ್ ಆಗ್ತಿದೆ ಅಲ್ಲ, ಅದನ್ನೇ ನ್ಯೂಸ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಅಂತ ಎಲ್ಲವನ್ನು ಒಳಗಡೆ ನಡೆಯುತ್ತಿರೋದನ್ನ ಹಾಗೆ ಲೈವ್ ಆಗಿ ಹಾಕಿ ತೋರಿಸ್ಬಿಟ್ಟಿರ್ತಾರೆ. ಸೊ ನಡೀತಿರೋದು ಎಲ್ಲವನ್ನು ಊರ್ ಜನರು ಎಲ್ಲರೂ ನೋಡ್ತಿರ್ತಾರೆ ಲೈವ್ ಆಗಿ. ನಾನು ಎಷ್ಟು ಕಷ್ಟದಲ್ಲಿ ಯಾವ ಸಿಚುವೇಶನ್ ಅಲ್ಲಿ ಈ ಜಾಗದಲ್ಲಿ ನಿಂತಿದ್ದೀನಿ ಗೊತ್ತಾ ಅಂತ ಹೇಳಿ ನಮ್ಮ ಹೀರೋಯಿನ್ ಸ್ಟಾರ್ಟ್ ಮಾಡಿರ್ತಾರೆ. ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿದ್ದ ಗೋಳು, ಓನರ್ ಆಂಟಿ ಮನುಷ್ಯತ್ವದಿಂದ ಬಿಹೇವ್ ಮಾಡಿಲ್ಲ. ರೋಡ್ ಅಲ್ಲಿ ಹೋಗ್ತಾ ಇದ್ದ ಒಬ್ಬ ಪೊಲೀಸ್ ಆಫೀಸರು ನನ್ನ ಮೇಲೆ ಕೇರೆ ತೋರಿಸಲಿಲ್ಲ, ಪಾಪ ಪುಣ್ಯಾನಿ ನೋಡ್ಲಿಲ್ಲ. ಒಬ್ಬರು ಪೊಲೀಸ್ ಲೇಡಿ ನನ್ನ ಕಾರನ್ನ ಸೀಸ್ ಮಾಡ್ಬಿಟ್ಲು. ಸ್ಕೂಲ್ ಅಲ್ಲಿ ನನ್ನ ಮಗುವನ್ನ ನನ್ನ ಹತ್ರದಿಂದ ದೂರ ಮಾಡ್ಬಿಟ್ರು. ಓನರ್ ಆಂಟಿ ನನ್ನ ಮನೆ ಥಿಂಗ್ಸ್ ಎಲ್ಲವನ್ನು ತೆಗೆದು ಮಳೆ ನೀರಲ್ಲಿ ಹೊರಗಡೆ ಹಾಕ್ಬಿಟ್ಟಿದ್ಲು. ಸೂಪರ್ ಮಾರ್ಕೆಟ್ ಮ್ಯಾನೇಜರ್ ಒಂದು ಚೂರು ಕರುಣೆನೇ ತೋರಿಸಲಿಲ್ಲ. ಸೂಪರ್ ಮಾರ್ಕೆಟ್ ಅಲ್ಲಿ ನಡೆದಿದ್ದ ರಾಬರಿಗೂ ನನಗೂ ಯಾವುದೇ ರೀತಿಯ ಸಂಬಂಧನೂ ಇಲ್ಲ. ನಿಜವನ್ನ ಹೇಳ್ಬೇಕು ಅಂದ್ರೆ ನಾನು ಆ ಮ್ಯಾನೇಜರ್ ಅವರನ್ನ ಕಾಪಾಡಿದ್ದೀನಿ. ಆದ್ರೆ ಅದನ್ನು ದಾಟಿ ನಾನೇನೇ ಆ ರಾಬರಿನ ಮಾಡಿದ್ದು ಅಂತ ಹೇಳಿ ನನ್ನ ಮುಂದೆನೆ ಪೊಲೀಸ್
ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ್ತಿದ್ರು. ಅದ್ರ ಮೇಲೂ ಹೇಗೆ ನನ್ನಿಂದ ತಡ್ಕೊಂಡಿರೋದಕ್ಕೆ ಆಗುತ್ತೆ, ಆದ್ರಿಂದ ಕೋಪದಲ್ಲಿ ಶೂಟ್ ಮಾಡ್ಬಿಟ್ಟೆ ಅವರಿಗೆ. ಇವಾಗ ಇಲ್ಲಿ ಬ್ಯಾಂಕಿಗೆ ಬಂದಿದ್ದು ಕೂಡ ನಾನು ರಾಬರಿನ ಮಾಡೋದಕ್ಕಾಗಲ್ಲ. ನನ್ನ ಸಂಬಳ ಚೆಕ್ ಅನ್ನು ಹಾಕಿ 500 ರೂಪಾಯಿ ಹಣವನ್ನು ತಗೊಳಕ್ಕಾಗಿ ಮಾತ್ರವೇ. ಐಡಿ ಪ್ರೂಫ್ ಇಲ್ಲ ಅಂದ್ರೆ ಅದನ್ನು ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ರು. ಕೈಗೆ ಗನ್ನನ್ನು ತಗೊಂಡಾದ ಮೇಲೆನೆ ಆ ಚೆಕ್ಕಿಗಾದ ಹಣವನ್ನೇ ಕೊಡೋದಕ್ಕೆ ಅವರು ಒಪ್ಕೊಂಡ್ರು ಅಂತ ಪೊಲೀಸ್ ಲೇಡಿ ಅವರ ಹತ್ರ ಅಮ್ಮ ಅವರು ಹೇಳಿ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ಸಂಬಳ ಹಣ ಬಂದ್ಬಿಡುತ್ತೆ. 500 ರೂಪಾಯಿಯನ್ನು ಕೊಟ್ಬಿಡ್ತಾರೆ. ಅದ್ರಲ್ಲಿ ಕೂಡ ಅಮ್ಮ ಅವರು ಏನನ್ನ ಮಾಡ್ತಾರೆ ನೋಡಿ, ಆ 500 ರೂಪಾಯಿಂದ ಒಂದು 40 ರೂಪಾಯಿ ಹಣವನ್ನ ತೆಗೆದು ಬ್ಯಾಂಕ್ ಮ್ಯಾನೇಜರ್ ಅನ್ನು ನೋಡ್ಬೇಕಾದ್ರೆ ಒಳ್ಳೆಯವ್ರ ರೀತಿ ಕಾಣ್ತಿರೋದ್ರಿಂದ ಅವರ ಕೈಗೆ 40 ರೂಪಾಯಿಯನ್ನು ಕೊಟ್ಟು, ಇದರ ನಂತರ ನಾನು ಜೀವಂತವಾಗಿ ಹೊರಗಡೆ ಬರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ, ಇದ್ರೂ ಹೇಗೂ ಪೊಲೀಸರ್ಸ್ ನನ್ನನ್ನು ಹಿಡ್ಕೊಂಡು ಹೋಗ್ಬಿಡ್ತಾರೆ, ಆದ್ರಿಂದ ನನ್ನ ಮಗುವಿಗೆ ಮಾತ್ರ ಲಂಚನ ತಕೊಟ್ಬಿಡಿ ಅವಳ ಸ್ಕೂಲಿಗೆ ಹೋಗಿ ಅಂತ ಹೇಳಿ ಆ ಹಣವನ್ನು ಕೊಡ್ತಾರೆ. ಎಷ್ಟು ಕ್ರಿಟಿಕಲ್ ಆದ ಸಿಚುವೇಶನ್ ಅಲ್ವಾ, ಎಷ್ಟು ಕಷ್ಟ ಇರ್ಬೇಕು ಅಮ್ಮನಿಗೆ, ಎಷ್ಟು ನೋವಿರ್ಬೇಕು ಮನ್ಸೊಳಗಡೆ. ಹಾಗಿದ್ರು ಕೂಡ ಹೇಗೆ ಬಿಹೇವ್ ಮಾಡಿದ್ರು ನೋಡಿದ್ರ, ಅದೇನೇ ಅಮ್ಮ. ಇವನ್ನೆಲ್ಲ ಹೊರಗಡೆಯಿಂದ ನೋಡ್ತಿರ್ತಾರೆ ಅಲ್ವಾ ಲೈವ್ ಆಗಿ, ನೋಡೋ ಜನರು ಎಲ್ಲರಿಗೂ ಮನ್ಸೆ ಒಂದ್ ರೀತಿ ಆಗ್ಬಿಡುತ್ತೆ. ಎಲ್ಲರಿಗೂ ಕಣ್ಣಲ್ಲಿ ನೀರ್ ಕಚ್ಕೊಬಿಡ್ತಾರೆ, ಮಾತಾಡಕ್ಕೆ ಆಗದೆ ಗಂಟ್ಲಲ್ಲಿ ಮಾತು ನಿಂತು ಬಿಡುತ್ತೆ, ಕಣ್ಣಲ್ಲಿ ನೀರ್ ಕಚ್ಕೊಬಿಟ್ಟಿರ್ತಾರೆ ನಮ್ಮ ಪೊಲೀಸ್ ಲೇಡಿ. ಊರ್ ಜನರು ಎಲ್ಲರಿಗೂ ಇದನ್ನು ನೋಡ್ಬಿಟ್ಟು ಇವಳೇನು ರಾಬರಿ ಮಾಡೋದಕ್ಕೆ ಬಂದಿಲ್ಲ, ಇವಳ ಕಡೆ ನ್ಯಾಯ ಇರ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊತಾರೆ. ಅದೇ ಸಮಯದಲ್ಲಿ ಇಲ್ಲಿ ಬ್ಯಾಂಕ್ ಒಳಗಡೆ ಅಮ್ಮವರು ಇಲ್ಲಿರುವ ಸಿಸಿಟಿವಿ ಕ್ಯಾಮೆರಾ ಎಲ್ಲವನ್ನೂ ಕಿತ್ತಾಕ್ಬೇಕು, ಕಂಟ್ರೋಲ್ ರೂಮ್ ಎಲ್ಲಿ ಇರ್ತಿದೆ ಅಂತ ಕೇಳಿ ತಿಳ್ಕೊಂಡು ಆ ಕಡೆಗೆ ಹೋಗ್ತಾರೆ. ಆ ಗ್ಯಾಪ್ ಅಲ್ಲಿ ಹೊರಗಡೆ ಇರುವ ಕ್ಲರ್ಕ್ ಲೇಡಿ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬೇಕು ಅಂತ ಅನ್ಕೋತಾರೆ. ಮೇನ್ ಡೋರ್ ಲಾಕ್ ಆಗಿರುತ್ತೆ, ಸೊ ಬೀಗ ಎಲ್ಲಿ ಅಂತ ಹುಡುಕ್ತಿರ್ತಾರೆ. ಈ ಕಡೆ ಇರುವ ವೈರ್ಸ್ ಎಲ್ಲವನ್ನು ಕಿತ್ತಾಕ್ಬಿಟ್ಟು ಕಟ್ ಮಾಡಿ ಬಿಟ್ಬಿಟ್ಟು ಇವ್ರುಗಳು ಹೊರಗಡೆ ಬರ್ಬೇಕಾದ್ರೆ ಕ್ಲರ್ಕ್ ಬೇರೆ ಕಡೆ ನಿಂತಿರೋದನ್ನ ನೋಡ್ಬಿಟ್ಟು, ಹೇ ನೀನ್ ಏನ್ ಮಾಡ್ತಿದ್ಯಾ ಅಲ್ಲಿ ಅಂತ ಕೇಳ್ತಾರೆ. ಬಾತ್ರೂಮ್ ಗೆ ಹೋಗ್ಬೇಕು ಅಂತ ಹೇಳಿ ಮೈಂಟೈನ್ ಮಾಡ್ತಾಳೆ. ಹೌದಾ ಸರಿ, ಒಬ್ಬೊಬ್ಬರಾಗಿ 1 by 1 ಬಾತ್ರೂಮ್ ಗೆ ಹೋಗಿದ್ದು ಬನ್ನಿ ಅಂತ ಅಮ್ಮ ಅವ್ರಿಗೆ ಹೇಳಿ ಕಳಿಸ್ತಾರೆ. ಅಮ್ಮ ಅವರ ಕಥೆನೆಲ್ಲ ಕೇಳ್ಬಿಟ್ಟು ಆ ಏಜ್ ಆದ ಲೇಡಿ, ನಿನ್ನ ನೋಡಿದ್ರೆ ಅಯ್ಯೋ ಅಂತ ಅನ್ಸುತ್ತೆ ಅಮ್ಮ, ನೀನು ಮಾಡೋದೆಲ್ಲ ಸರಿಯಾಗಿನೇ ಇದೆ, ನೀನು ಮಾಡು ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಮ್ಯಾನೇಜರ್ ಲೇಡಿ ಕೂಡ ಹಾಗೇನೆ, ಆದ್ರೆ ಐಡಿ ಪ್ರೂಫ್ ಬೇಕು ಅಂತ ಕೇಳಿದ್ಲಲ್ವಾ ಕ್ಲರ್ಕ್, ಅವಳು ಮಾತ್ರ ರಾಬರಿ ಮಾಡೋದಕ್ಕೆ ಬಂದವಳ ಹತ್ರ ಇಷ್ಟು ಕೂಲಾಗಿ ಮಾತಾಡ್ತಿದ್ದೀರಾ ನೀವು ಅಂತ ಕೇಳಿ ಟೆನ್ಷನ್ ಆಗ್ತಿರ್ತಾಳೆ. ಆವಾಗ ಅಲ್ಲಿ ಎಸಿ ತುಂಬಾನೇ ಜಾಸ್ತಿ ಇಟ್ಟಿದ್ದಾರೆ ಅನ್ಸುತ್ತೆ. ಅಮ್ಮ ಅವರಿಗೆ ಚಳಿ ಆಗ್ತಿರುತ್ತೆ. ನನ್ನ ಹತ್ರ ಒಂದು ಎಕ್ಸ್ಟ್ರಾ ಕೋಟ್ ಇರ್ತಿದೆ, ಬೇಕಾಗಿದ್ರೆ ನೀವು ಹಾಕೋತೀರಾ ಅಂತ ಹೇಳಿ ಮ್ಯಾನೇಜರ್ ಲೇಡಿ ಆಫೀಸ್ ರೂಮ್ ಗೆ ಕರ್ಕೊಂಡು ಹೋಗಿ ಅಮ್ಮ ಅವರಿಗೆ ಒಂದು ಕೋಟ್ ಅನ್ನು ತೆಗೆದು ಕೊಡ್ತಾರೆ. ಅದನ್ನ ಹಾಕೊಂಡ ಮೇಲೆ ಇವರಿಗೆ ಸ್ವಲ್ಪ ನಾರ್ಮಲ್ ಆಗಿ ಫೀಲ್ ಆಗುತ್ತೆ. ಆಮೇಲೆ ಅಮ್ಮ ಅವರು ಮ್ಯಾನೇಜರ್ ಲೇಡಿ ಹತ್ರ ಅವರ ಬಗ್ಗೆ ವಿಚಾರಿಸ್ತಾರೆ. ಅವರಿಗೆ ದೊಡ್ಡ ಮಗಳು ಕಾಲೇಜು, ಚಿಕ್ಕ ಮಗಳು ಸ್ಕೂಲು, ಒಬ್ಬ ಪ್ರೀತಿಯಾದ ಗಂಡ ಅಂತ ಒಂದು ಸೌಂದರ್ಯವಾದ ಫ್ಯಾಮಿಲಿ, ಸ್ವಂತ ಮನೆ ಇರೋದು ಎಲ್ಲವನ್ನು ತಿಳ್ಕೊಂಡು ಇಂಥದೊಂದು ಲೈಫ್ ಅನ್ನೇ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದೀವಿ. ಇಷ್ಟು ದೊಡ್ಡ ಮನೆಯಲ್ಲ ಬೇಡ, ಜಸ್ಟ್ ಒಂದು ರೂಮ್ ಸಿಕ್ಕಿದ್ರೆ ಕೂಡ ಸಾಕು, ಆದ್ರೆ ಅದು ಕೂಡ ನಮಗಿಲ್ಲ. ಗಂಡ ಸರಿ ಇಲ್ದೇ ಇರ್ಬೇಕಾದ್ರೆ ಅವನ ಹತ್ರ ನಾವು ಮಗು ಮಾಡ್ಕೋಬಾರ್ದು, ಹುಟ್ಟಿಸ್ಕೊಳ್ಳೇಬಾರ್ದು. ಅದೇನೇ ಹೆಂಗಸರು ಮಾಡುವ ದೊಡ್ಡ ತಪ್ಪು. ಒಂದು ಒಳ್ಳೆ ಅಡ್ವೈಸ್, ಗಂಡ ಸರಿಗೆ ಫ್ಯಾಮಿಲಿನ ರನ್ ಮಾಡ್ತಿಲ್ಲ, ರನ್ ಮಾಡೋದಕ್ಕೆ ಅವನಿಗೆ ಹಕ್ಕಿಲ್ಲ ಅಂದ್ರೆ, ಅಷ್ಟೊಂದು ಕೆಪಾಸಿಟಿ ಇಲ್ಲ ಅಂದ್ರೆ ಅಂತವನಿಗೆ ಮಕ್ಕಳು ಮಾಡ್ಕೋಬೇಡಿ, ಇದೇನೆ ಒಳ್ಳೆ ಅಡ್ವೈಸ್. ಅಲ್ಲೇನೆ ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಬೇಜಾರಾಗ್ತಿರ್ತಾರೆ. ಅಷ್ಟರಲ್ಲಿ ಇವಾಗ ಇನ್ನೊಂದು ಹೊಸ ಪ್ರಾಬ್ಲಮ್, ಹೊಸದಾಗಿ ಇನ್ನೊಂದು 4 ಗಾಡಿ ಬಂದು ಅಲ್ಲಿ ನಿಲ್ಲುತ್ತೆ. ಯಾರಿಗೂ ಬಂದಿರೋದು ಅಂತ ನೋಡಿದ್ರೆ FBI ಬಂದಿರ್ತಾರೆ. ಪೊಲೀಸ್ಗಿಂತ ಒಂದು ಸ್ಟೇಜ್ ಜಾಸ್ತಿ. ಇನ್ ಮುಂದೆ ನಾವು ಎಲ್ಲವನ್ನು ವಿಚಾರಿಸ್ಕೋತೀವಿ, ನೀವು ಇಲ್ಲಿಂದ ಹೊರಡಿ ಅಂತ ಪೊಲೀಸಸ್ ಜೊತೆ ಗಲಾಟೆ ಮಾಡ್ತಿರ್ತಾರೆ. ಸಡನ್ ಆಗಿ ನೋಡಿದ್ರೆ ಏನೋ ಸಮಸ್ಯೆ ದೊಡ್ಡದಾಗ್ತಿರುತ್ತೆ. ಜನರೆಲ್ಲ ಹೋರಾಟ ಮಾಡೋ ರೀತಿ ಕಾಣ್ತಿದೆ. ಮ್ಯಾನೇಜರ್ ಲೇಡಿಯನ್ನ ಹೊರಗಡೆ ಏನು ನಡೀತಿದೆ ನೋಡಿ ಅಂತ ಹೇಳ್ಬೇಕಾದ್ರೆ ಅವರುವೇ ಬಂದು ಕಿಟಕಿಯಿಂದ ನೋಡ್ತಾರೆ. ಜನರೆಲ್ಲ ಕೈಯಲ್ಲಿ ಒಂದು ಬೋರ್ಡ್ ಅನ್ನು ಹಿಡಿದು ತಂದು ನಿಂತು ಅವಳನ್ನ ರಿಲೀಸ್ ಮಾಡಿ, ಅವಳನ್ನ ಬಿಟ್ಬಿಡಿ ಅಂತ ಹೇಳಿ ಹೋರಾಟ ಮಾಡ್ತಿರ್ತಾರೆ. ನಿನ್ನ ಜನರು ಅರ್ಥ ಮಾಡ್ಕೊಬಿಟ್ಟಿದ್ದಾರೆ, ನಿನ್ನ ಸೈಡ್ ಅಲ್ಲಿ ಇರುವ ನ್ಯಾಯವನ್ನು ತಿಳ್ಕೊಬಿಟ್ಟಿದ್ದಾರೆ, ನಿನಗಾಗಿನೇ ಮಾತಾಡ್ತಿದ್ದಾರೆ, ಹೋರಾಟ ಮಾಡ್ತಿದ್ದಾರೆ ಅಂತ ಹೇಳ್ಬೇಕಾದ್ರೆ ಅಮ್ಮ ಅವರಿಗೆ ಇದನ್ನ ಕೇಳಿ ಸ್ವಲ್ಪ ನೆಮ್ಮದಿ ಆಗುತ್ತೆ. ನ್ಯೂಸ್ ಅಲ್ಲೂ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಸೈಡ್ ಇರ್ತಾ ಇರುವ ನ್ಯಾಯವನ್ನ ಎಲ್ಲರೂ ಎಕ್ಸ್ಪ್ಲೈನ್ ಮಾಡಿ ಅರ್ಥ ಮಾಡ್ಕೊಂಡು, ನಾವು ನಿಮಗಾಗಿ ನಿಂತಿದೀವಿ, ನಾವಿದೀವಿ ನಿಮಗಾಗಿ ಅಂತ ಹೇಳಿ ತುಂಬಾ ಜನರು ಒಗ್ಗಟ್ಟಾಗಿ ಸೇರಿರೋದನ್ನ ನೋಡಿ ಅಮ್ಮ ಅವರಿಗೆ ಇನ್ನವೇ ನೆಮ್ಮದಿ ಆಗುತ್ತೆ, ಸಮಾಧಾನವಾಗಿ ಫೀಲ್ ಮಾಡ್ತಿರ್ತಾರೆ. ಆದ್ರೆ ಈ ಕಡೆ FBI ತುಂಬಾ ಸ್ಟ್ರಿಕ್ಟ್ ಆಗಿ ಬಿಹೇವ್ ಮಾಡ್ತಿರ್ತಾರೆ. ನೀವು ಮಾಡಿದೆಲ್ಲ ಸಾಕು, ಇನ್ ಮುಂದೆ ನಾವು ನೋಡ್ಕೋತೀವಿ, ಜಾಗ ಖಾಲಿ ಮಾಡಿ ಅಂತ ಹೇಳಿ ಪೊಲೀಸಸ್ ಅನ್ನ ಅಲ್ಲಿಂದ ಹೊರಗಡೆ ಕಳಿಸ್ತಾರೆ. ನಮ್ಮ ಪೊಲೀಸ್ ಲೇಡಿ ಅವರೇ ಇವಾಗ ಮಾತಾಡ್ತಿರೋದು, ಅವ್ರು ಹೋಗ್ತಾ ಇರುವ ಫ್ಲೋ ಕರೆಕ್ಟ್ ಆಗಿರ್ತಿದೆ ಅಂತ ಹೇಳಿದ್ರೆ, 12 ಗಂಟೆ ಟೈಮ್ ಆಗಿ ನೀವು ಮಾತಾಡ್ತಿದ್ದೀರಾ, ಏನು ಕೆಲ್ಸಕ್ಕಾಗೋ ರೀತಿ ಕಾಣ್ತಿಲ್ಲ, ಸುಮ್ನೆ ಎಲ್ಲರೂ ಹೊರಡಿ, ಯಾರು ಬೇಕಾಗಿಲ್ಲ, ನಾವು ನೋಡ್ಕೋತೀವಿ ಅಂತ ಒಬ್ಬ FBI ಏಜೆಂಟ್ ತುಂಬಾನೇ ಕೊಬ್ಬಿಂದ ಮಾತಾಡ್ತಿರ್ತಾನೆ. ಈ ಕಡೆ ಅಮ್ಮವರು ಆ ಏಜ್ ಆದ ಲೇಡಿ ಹತ್ರ ಹೆಂಗಸರಾಗಿದ್ರೆ, ಅದು ಗಂಡ ಇಲ್ದೇ ಇರುವ ಹೆಂಗಸಾಗಿದ್ರೆ, ಜೊತೆಗೆ ಒಂದು ಮಗು ಇತ್ತು ಅಂದ್ರೆ, ಅದ್ರಲ್ಲೂ ಅದು ಬ್ಲಾಕ್ ವುಮೆನ್ ಆಗಿದ್ರೆ, ಕಪ್ಪು ಜನಾಂಗದ ಹೆಂಗಸಾಗಿದ್ರೆ ಅವಳ ಲೈಫ್ ಎಷ್ಟು ಘೋರವಾಗಿರುತ್ತೆ, ಎಷ್ಟು ಕ್ರಿಟಿಕಲ್ ಆಗಿರುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ನಾನೇನೆ, ನನ್ನ ಲೈಫೇ ಅದಕ್ಕೆ ಸಾಕ್ಷಿ ಅಂತ ಅಮ್ಮವರು ಹೇಳ್ತಿರ್ತಾರೆ. ಸಡನ್ ಆಗಿ ನೋಡಿದ್ರೆ ಆ ಏಜ್ ಆದ ಲೇಡಿಗೆ ತಲೆ ತಿರುಗೋ ರೀತಿ ಫೀಲ್ ಆಗ್ತಿರುತ್ತೆ. ಏನು ಅಂತ ಕೇಳಿದ್ರೆ ಅವರಿಗೆ ಶುಗರ್ ಕಾಯಿಲೆ ಇರ್ತಿದ್ಯಂತೆ. ಇದ್ರ ಮೇಲೆ 1 ಸೆಕೆಂಡ್ ನೀವು ಇಲ್ಲಿರೋದು ಬೇಡ, ಸೇಫ್ ಆಗಿ ಹೊರಗಡೆ ಹೋಗಿ ಅಂತ ತಕ್ಷಣವೇ ಮ್ಯಾನೇಜರ್ ಲೇಡಿ ಜೊತೆಗೆ ಆ ಅಜ್ಜಿ ಅವರನ್ನ ಕಳಿಸ್ಕೊಡ್ತಾರೆ ಅಮ್ಮವರು. ಅಜ್ಜಿನು ನೀನು ಚೆನ್ನಾಗಿರಮ್ಮ ಅಂತ ಬ್ಲೆಸ್ಸಿಂಗ್ಸ್ ಅನ್ನ ಮಾಡ್ಬಿಟ್ಟು ಹೊರಗಡೆ ಬರ್ತಾರೆ. ಹೊರಗಡೆ ಬಂದಿದ್ದ ತಕ್ಷಣವೇ ಇವರನ್ನ ಫಸ್ಟ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅಂತ ಪೊಲೀಸರ್ಸ್ ಹತ್ರ ಹ್ಯಾಂಡ್ ಓವರ್ ಮಾಡ್ಬಿಟ್ಟು ಮತ್ತೆ ಬ್ಯಾಂಕ್ ಮ್ಯಾನೇಜರ್ ಬ್ಯಾಂಕ್ ಒಳಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾರೆ. ಆವಾಗ ನಮ್ಮ ಲೇಡಿ ಪೊಲೀಸ್ ಅವರನ್ನ ತಡಿತಾರೆ, ಹೋಗ್ಬೇಡಿ ಅಂತ. ಇಲ್ಲ, ನನ್ನನ್ನ ನಂಬಿ ಹೊರಗಡೆ ಕಳಿಸಿದವಳೆ, ಅವಳು ನನ್ನನ್ನ ನಂಬ್ತಿದ್ದಾಳೆ, ಸುಮ್ನೆ ಹಾಗೆ ಅವಳನ್ನ ಬಿಟ್ಬಿಟ್ಟು ಬರೋದಕ್ಕೆ ಆಗೋದಿಲ್ಲ, ನಾನು ಒಳಗಡೆ ಹೋಗ್ತೀನಿ ಅಂತ ಕೈಯನ್ನ ಬಿಡಿಸ್ಕೊಂಡು ಒಳಗಡೆ ಹೋಗ್ತಾರೆ. FBI ಇದನ್ನೆಲ್ಲ ನೋಡ್ಬಿಟ್ಟು, ಏನು ಈ ಪೊಲೀಸ್ ಲೇಡಿ ತುಂಬಾನೇ ವಸ್ಟ್ ಆಗಿರ್ತಿದ್ದಾಳಲ್ಲ, ಹೊರಗಡೆ ಬಂದಿದ್ದು ಹೋಸ್ಟೇಜಸ್ ಅನ್ನ ಮತ್ತೆ ಬ್ಯಾಂಕ್ ಒಳಗಡೆ ಕಳಿಸ್ತಿದ್ದಾರೆ, ಸರಿ ಇಲ್ಲ ಇವೆಲ್ಲ ಅಂತ ಹೇಳ್ತಿರ್ತಾರೆ FBI's. ಆ ಕಡೆ ಅಮ್ಮ ಅವರು ಪೊಲೀಸ್ ಲೇಡಿಗೆ ಕಾಲ್ ಅನ್ನ ಮಾಡಿದ್ರೆ FBI ಅಡ್ಡ ನುಗ್ಗಿ ತುಂಬಾನೇ ಅಹಂಕಾರದಿಂದ ಮಾತಾಡ್ತಿರ್ತಾರೆ.
ಹೇಳ್ತಿರ್ತಾರೆ. ಇನ್ ಮುಂದೆ ಯಾವುದೇ ರೀತಿಯ ನೆಗೋಸಿಯೇಷನ್ಸ್ ಇರೋದಿಲ್ಲ, ಏನೇ ಮಾತಾಡಿದ್ರು ನನ್ನ ಹತ್ರನೇ ಮಾತಾಡ್ಬೇಕು. ನಿನ್ನ ಹತ್ರ ಇರುವ ಬ್ಯಾಲೆನ್ಸ್ ಇರುವ ಹೋಸ್ಟೇಜಸ್ ಅನ್ನ ಹೊರಗಡೆ ಬಿಡು, ಇಲ್ಲ ಒಳಗಡೆ ಬಂದು ನಿನ್ನನ್ನು ಶೂಟ್ ಮಾಡಿ ಕೊಂದ್ಬಿಡ್ತೀವಿ, ನಿನ್ನ ಕಥೆಯನ್ನೇ ಚಾಪ್ಟರ್ ನೇ ಕ್ಲೋಸ್ ಮಾಡ್ಬಿಡ್ತೀವಿ ಅಂತ ಹೇಳಿ ಹೆದರ್ಸ್ತಿರ್ತಾನೆ. ಇಲ್ಲ, ನಾನು ಪೊಲೀಸ್ ಲೇಡಿ ಅವರ ಜೊತೆ ಮಾತ್ರವೇ ಮಾತಾಡೋದು ಅಂತ ಇವರು ಎಷ್ಟೇ ಹೇಳಿದ್ರು ಅವರ ಜೊತೆ ಮಾತಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ತುಂಬಾನೇ ಓವರ್ ಆಗಿ ಮಾಡ್ತಿರ್ತಾನೆ ಈ FBI ಏಜೆಂಟ್. ಇದನ್ನೆಲ್ಲ ಕೇಳಿ ಅಮ್ಮ ಅವರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿರುತ್ತೆ. ಇದು ಸಾಕಾಗಲ್ಲ ಅಂತ ಬ್ಯಾಗ್ ಒಳಗಡೆಯಿಂದ ಬೀಪ್ ಬೀಪ್ ಅಂತ ಬೇರೆ ಸದ್ದಾಗ್ತಿರುತ್ತೆ. ಇವರೀಗ ಸಿಕ್ಕಾಪಟ್ಟೆ ಟೆನ್ಷನ್. ಆ ಬೀಪ್ ಸೌಂಡ್ ಅನ್ನು ಕಟ್ ಮಾಡೋದಕ್ಕಾಗಿನೇ ಆ ಪ್ರಾಜೆಕ್ಟ್ ಅನ್ನ ತೆಗೆದಿಟ್ಟು ಟ್ರೈ ಮಾಡ್ತಿರ್ತಾರೆ. ಬಾಂಬ್ ಅನ್ನು ಟೆನ್ಷನ್ ಆಗಿ ಆಕ್ಟಿವೇಟ್ ಮಾಡ್ತಿದ್ದವರು ಅಂತ ಇವ್ರುಗಳು ಅನ್ಕೊಂಡು ಕ್ಲರ್ಕ್ ಮ್ಯಾನೇಜರ್ ಅಂತ ಎಲ್ಲರಿಗೂ ಗಾಬರಿ ಆಗೋಗ್ತಾರೆ. ಪೊಲೀಸರ್ಸ್ FBI ಕೂಡ ಆ ಕಡೆ ಇವಳು ಏನೋ ದೊಡ್ಡದಾಗಿ ಮಾಡ್ತಿದ್ದಾಳೆ ಅಂತ ಅನ್ಕೊಂಡು ಗಾಬರಿ ಆಗ್ಬಿಡ್ತಾರೆ. ಆ ಬೀಪ್ ಸೌಂಡ್ ಅನ್ನು ಆಫ್ ಮಾಡಿದ ಮೇಲೆ ಇದು ನನ್ನ ಮಗುವಿನ ಸ್ಕೂಲ್ ಪ್ರಾಜೆಕ್ಟ್, ಸುಮ್ನೆ ಇದು ಬೇರೆ ಅವಾಗ ಬೀಪ್ ಬೀಪ್ ಅಂತ ಬಡ್ಕೋತಿದೆ ಅಂತ ಹೇಳಿ ಆಫ್ ಮಾಡಿದ ಮೇಲೆ ಮ್ಯಾನೇಜರ್ ಲೇಡಿ ಏನಮ್ಮ ಹಾಗಾದ್ರೆ ಇದು ಬಾಂಬ್ ಇಲ್ವಾ ಅಂತ ವಿಚಾರಿಸ್ತಿರ್ತಾರೆ. ಬಾಂಬ್, ಇದು ಸ್ಕೂಲ್ ಪ್ರಾಜೆಕ್ಟ್ ನನ್ನ ಮಗಳದ್ದು ಅಂತ ಹೇಳ್ತಾರೆ ಅಮ್ಮವರು. ಆಮೇಲೆ ಮಿಕ್ಕಿರೋರ್ಗೆ ಎಲ್ಲರಿಗೂ ಜೀವನೇ ಬರುತ್ತೆ. ನೀವೇನೇ ಇಷ್ಟು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂದ್ರೆ ಪೊಲೀಸರ್ಸ್ ಇದನ್ನ ಇನ್ನವೇ ತುಂಬಾನೇ ಕೆಟ್ಟದಾಗಿ ತಿಳ್ಕೊಂಡಿರ್ತಾರೆ ಅಲ್ಲ, ಅದಕ್ಕಾಗಿನೇ ಹೊರಗಡೆ ಇಷ್ಟೊಂದು ಪೊಲೀಸ್ ಗಾಡಿ ಎಲ್ಲ ನಿಂತಿದ್ಯಾ, ತಕ್ಷಣವೇ ಅವರಿಗೆ ಫೋನ್ ಮಾಡಿ ಇದು ಬಾಂಬ್ ಎಲ್ಲ ಏನೂ ಇಲ್ಲ, ಇದೊಂದು ಸ್ಕೂಲ್ ಪ್ರಾಜೆಕ್ಟ್ ಅವರ ಮಗಳದಂತೆ ಅಂತ ಹೇಳಿ ಅವ್ರಿಗೆ ಅರ್ಥ ಮಾಡಿಸಿ ಅಂತ ಮ್ಯಾನೇಜರ್ಗೆ ಹೇಳ್ಬೇಕಾದ್ರೆ ಮ್ಯಾನೇಜರ್ ಲೇಡಿನು ಕಾಲ್ ಮಾಡ್ತಿರ್ತಾರೆ. ಆ ಗ್ಯಾಪ್ ಅಲ್ಲಿ ನಾನು ಬಾತ್ರೂಮ್ಗೆ ಹೋಗಿದ್ದು ಬರ್ತೀನಿ ಅಂತ ಹೇಳ್ಬಿಟ್ಟು ಅಹಂಕಾರ ಇರುವ ಕ್ಲರ್ಕ್ ಲೇಡಿ ಬಾತ್ರೂಮ್ ಕಡೆಗೆ ಹೋಗಿ ಅದು ಬಾಂಬ್ ಇಲ್ಲ ಅದು ಪೋಲಿ ಅಂತ ಬಾತ್ರೂಮ್ ಕಿಟಕಿಯಲ್ಲಿ ಬರ್ದಿಟ್ಬಿಟ್ಟು ಬಂದ್ಬಿಡ್ತಾಳೆ. ಈ ಕಡೆ ಮ್ಯಾನೇಜರ್ ಲೇಡಿ ಇಲ್ಲ, ಈ ವಿಷಯವನ್ನ ನಾವು ಯಾರಿಗೂ ಹೇಳೋದು ಬೇಡ, ಯಾಕೆಂದ್ರೆ ಪೊಲೀಸರ್ಸ್ ಇನ್ನೊಬ್ಬ ಒಳಗಡೆ ಬರ್ದಿರೋ ಇನ್ನೊಂದು ಇಂಪಾರ್ಟೆಂಟ್ ಕಾರಣ ಏನು ಅಂದ್ರೆ ಒಳಗಡೆ ಇಲ್ಲಿ ಬಾಂಬ್ ಇರ್ತಿದೆ, ಇದು ಬಾಂಬೆ ಅಂತ ಅನ್ಕೊಂಡಿರೋದ್ರಿಂದಾನೆ. ಇದು ಪೋಲಿ ಅಂತ ಗೊತ್ತಾದ್ರೆ ಅಷ್ಟೇ ಖಂಡಿತ ಒಳಗಡೆ ಬಂದು ನಿನ್ನನ್ನು ಶೂಟ್ ಮಾಡ್ಬಿಡ್ತಾರೆ, ಆದ್ರಿಂದ ಇದ್ರ ಬಗ್ಗೆ ಹೇಳೋದು ಬೇಡ ಅಂತ ಹೇಳ್ತಾರೆ. ಹೌದು, ಇದು ಸರಿನೇ ಅಂತ ಅಮ್ಮ ಅವರು ಇದಕ್ಕೆ ಒಪ್ಕೋತಾರೆ. ಆ ಗ್ಯಾಪ್ ಅಲ್ಲಿ ಆಲ್ರೆಡಿ ಅಮ್ಮ ಅವರು ಹೇಳಿರ್ತಾರೆ ಹೊರಗಡೆ ನನ್ನನ್ನು ಟಾರ್ಚರ್ ಮಾಡಿದ ಪೊಲೀಸರ್ಸ್ ಇರ್ತಿದ್ದಾರೆ, ಅವ್ರುಗಳು ಇಲ್ಲಿಂದ ಹೋದ್ರೆ ಮಾತ್ರವೇ ನಾನು ಹೊರಗಡೆ ಬರ್ತೀನಿ ಅಂತ. ಅವ್ರುಗಳು ಯಾರು ಅಂತ ಕಂಡುಹಿಡಿಯೋದಕ್ಕೇನೆ ಇಷ್ಟೊತ್ತಾಗ್ಬಿಟ್ಟಿರೋದು. ಫೈನ್ ಹಾಕಿದ ಲೇಡಿಯನ್ನ ಕಂಡುಹಿಡಿದಾಯ್ತು. ಅವರನ್ನ ಹಿಡಿದು ವಿಚಾರಿಸಿದ್ರೆ ಹೌದು, ಫೈನ್ ಅನ್ನ ಹಾಕಿದ್ದು ನಾನೇನೆ, ಗಾಡಿಯನ್ನ ಸೀಸ್ ಮಾಡಿದ್ದು ನಾನೇನೆ. ಆದ್ರೆ ನೀನು ಹೀರೋಯಿನ್ ಅವರ ಗಾಡಿಯನ್ನು ಸೀಸ್ ಮಾಡ್ಬೇಕಾದ್ರೆ ಅವರ ಗಾಡಿಗೆ ಬೇರೆ ಯಾವ್ದಾದ್ರು ಕಾರು ಡ್ಯಾಶ್ ಮಾಡಿ ಏನಾದ್ರು ಡೊಂಕು ಗಿಂಕು ಬಿದ್ದಿತ್ತಾ, ಡ್ಯಾಮೇಜ್ ಆಗಿತ್ತ ಕಾರು ಅಂತ ಕೇಳ್ಬೇಕಾದ್ರೆ ಹೌದು, ಸ್ವಲ್ಪ ಬೆಂಡ್ ಆಗಿತ್ತು, ಏಟಾಗಿತ್ತು ಅಂತ ಒಪ್ಕೋತಾಳೆ. ಫೋಟೋ ತಗೊಂಡ ಅಂತ ಕೇಳ್ಬೇಕಾದ್ರೆ ಅವರು ಬಾಡಿ ಕ್ಯಾಮರಾನೇ ಇಟ್ಟಿರ್ತಾರೆ, ಅವರ ಡ್ರೆಸ್ ಅಲ್ಲಿ ಕ್ಯಾಮರಾ ಇರುತ್ತೆ, ಅದ್ರಲ್ಲಿ ಎಲ್ಲವೇ ರೆಕಾರ್ಡ್ ಆಗಿರುತ್ತೆ. ಜೊತೆಗಿದ್ದ ಪೊಲೀಸು ಕೆಟ್ಟದಾಗಿ ಬೈದ್ನ ಅವರಿಗೆ, ಅಸಹ್ಯವಾಗಿ ಮಾತಾಡದ್ನ ಯಾರೋದು ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಿರ್ತಾಳೆ. ಇವಾಗ ಹೇಳ್ತೇ ಇಲ್ವೋ ಅಂತ ಹೆದರ್ಸ್ಬೇಕಾದ್ರೆ ಆ ಪೊಲೀಸ್ ಅವನ ಹೆಸರನ್ನು ಹೇಳ್ಬಿಡ್ತಾರೆ. ಅಷ್ಟೇ, ಆ ವಿಷಯ ಗೊತ್ತಾಗಿದ್ದ ತಕ್ಷಣವೇ ಆ ಪೊಲೀಸು ಕೂಡ ಇಲ್ಲೇನೆ ಇರ್ತಿದ್ದಾನೆ. ಸೊ ಬೇರೆ ಬಂದ ನಮ್ಮ ಪೊಲೀಸ್ ಲೇಡಿ ಅವನನ್ನ ಎಳೆದು ಅವನ ಮುಖಕ್ಕೇನೆ ಒಂದು ಜೋರು ಪಂಚು, ನೀನೇ ಕಣೋ ಎಲ್ಲ ಪ್ರಾಬ್ಲಮ್ಗೂ ಕಾರಣ, ಒಬ್ಬ ಪೊಲೀಸ್ ಆಫೀಸರ್ ನೀನು ನಿಯತ್ತಾಗಿ ನಡ್ಕೋಬೇಕಲ್ವಾ, ನಿನ್ನ ಟೆನ್ಷನ್ ನಿನ್ನ ದುರಂಕಾರನೆಲ್ಲ ಆ ಲೇಡಿ ಮೇಲೆ ತೋರಿಸಿದ್ಯಾ, ಅದು ಇವಾಗ ಎಲ್ಲಿಗೆ ತಂದು ಬಿಟ್ಟಿದೆ ನೋಡ್ದಾ ಅಂತ ತುಂಬಾನೇ ಬೈಗುಳ. ಏನು ಅಂತ ಇನ್ಸ್ಪೆಕ್ಟರ್ ವಿಚಾರಿಸಬೇಕಾದ್ರೆ ನಡೆದಿದ್ದ ವಿಷಯ ಎಲ್ಲವನ್ನು ನಮ್ಮ ಲೇಡಿ ಪೊಲೀಸ್ ಅವರಿಗೆ ಹೇಳ್ಬೇಕಾದ್ರೆ ಅವರುವೇ ಅವನನ್ನ ಹಿಡಿದು ಅಲ್ಲಿಂದ ಗೆಲ್ಕೊಂಡು ಹೋಗ್ತಾರೆ. ಆಮೇಲೆ FBI ಹತ್ರ ಈ ವಿಷಯ ಎಲ್ಲವನ್ನು ಹೇಳ್ಬಿಟ್ಟು ಮಾತಾಡ್ಬೇಕು ಅಂತ ಕೇಳ್ಕೋಬೇಕಾದ್ರೆ FBI ಆಫೀಸರ್ ಆಗೋದಿಲ್ಲ, ಅದೆಲ್ಲ ಆಗೋದೇ ಇಲ್ಲ ಅಂತ ಹೇಳ್ತಿರ್ತಾನೆ. ಹಾಗಿದ್ರು ಕೂಡ ಅವರ ಮಾತನ್ನೆಲ್ಲ ಕೇಳ್ಕೊಳ್ದೆ ನಮ್ಮ ಲೇಡಿ ಪೊಲೀಸು ಅಮ್ಮ ಅವರಿಗೆ ಕಾಲ್ ಅನ್ನ ಮಾಡಿ ಆ ಇಬ್ಬರು ಪೊಲೀಸರ್ಸ್ ಅನ್ನು ನಾವು ಹಿಡಿದು ಬಿಟ್ಟಿದೀವಿ, ನೀವು ಆರಾಮಾಗಿ ಇವಾಗ ಹೊರಗಡೆ ಬರಬಹುದು ಅಂತ ಹೇಳ್ತಾರೆ. ಅದಕ್ಕೆ ಅಮ್ಮ ಅವರು ಇಲ್ಲ, ನೀವು ಹಿಡಿದಿರೋರು ಕರೆಕ್ಟ್ ಆದ ವ್ಯಕ್ತಿಗಳ ಅನ್ನೋದನ್ನ ನಾನು ನೋಡ್ಬೇಕು, ಅವ್ರ ಫೋಟೋವನ್ನ ಕಳ್ಸ್ಕೊಡಿ ಅಂತ ಕೇಳ್ತಾರೆ. ಸರಿ, ಓಕೆ, ನಾವು ಫೋಟೋಸ್ ಅನ್ನ ಕಳ್ಸ್ಕೊಡ್ತೀವಿ, ಅದನ್ನ ಕಳ್ಸ್ಕೊಟ್ಟಿದ್ದ ತಕ್ಷಣ ಒಳಗಡೆ ಇರ್ತಾ ಇರುವ ಹೋಸ್ಟೇಜಸ್ ಅನ್ನ ನೀವು ಹೊರಗಡೆ ಕಳಿಸ್ಬೇಕು ಅಂತ ಲೇಡಿ ಪೊಲೀಸು ಕೇಳ್ಕೊತಾರೆ. FBI ಕೇಳಿದ್ರಿಂದ ಸರಿ ನಾನು ರಿಲೀಸ್ ಮಾಡ್ಬಿಡ್ತೀನಿ ಅಂತ ಅಮ್ಮ ಅವರಿಗೆ ಒಪ್ಕೋತಾರೆ. ಸರಿ ಅಂತ ಪೊಲೀಸವೇ ಫೋನ್ ಅನ್ನ ಕಟ್ ಮಾಡ್ತಾರೆ. ಆದ್ರೂ FBI ಹಾಗೆಲ್ಲ ಫೋಟೋವನ್ನ ಕಳ್ಸೋದಕ್ಕೆ ಆಗೋದಿಲ್ಲ, ಟೆರರಿಸ್ಟ್ ಹತ್ರ ನಾವು ನೆಗೋಷಿಯೇಟ್ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ ಅಂತ ಒಂದ್ ರೀತಿ ಕೊಬ್ಬಿಂದಾನೆ ಅಹಂಕಾರವಾಗಿ ಮಾತಾಡ್ತಿರ್ತಾನೆ. ಎಷ್ಟು ಕೊಬ್ಬಿರ್ಬೇಕು, ಎಷ್ಟು ಅಹಂಕಾರ ಇರ್ಬೇಕು ಆ ಲೇಡಿಗೆ, ಸುಮ್ನೆ ಬಿಡೋದಿಲ್ಲ, ಅವಳನ್ನ ಒಳಗಡೆ ನುಗ್ಗಿ ಅಟ್ಯಾಕ್ ಮಾಡೋದೇ ಅಂತ ಹೇಳ್ತಿರ್ತಾನೆ. ಇದ್ರಲ್ಲಿ ಟೆನ್ಷನ್ ಆಗಿದೆ ನಮ್ಮ ಲೇಡಿ ಪೊಲೀಸು, ಅಯ್ಯೋ ಹೋಗ್ರಲ್ಲೂ ನೀವು ನಿಮ್ಮ ಕೆಲ್ಸಾನು ಅಂತ ಹೇಳಿ ಎಲ್ಲವನ್ನು ಬಿಸಾಕ್ಬಿಟ್ಟು ಡೈರೆಕ್ಟ್ ಆಗಿ ಬಿರಬಿರನೆ ನಡೆದು ಹೋಗಿ ಬ್ಯಾಂಕ್ ಮೈನ್ ಡೋರ್ ಅನ್ನು ನಾಕ್ ಮಾಡ್ತಾರೆ. ಪೊಲೀಸರ್ಸ್ ಎಲ್ಲರಿಗೂ ಗಾಬರಿ ಆಗ್ತಿರ್ತಾರೆ. FBI ಇನ್ನವೇ ಟೆನ್ಷನ್ ಆಗ್ತಿರ್ತಾನೆ. ಏನಕ್ಕೆ ಹೆದರ್ಕೊಳ್ದೆ ಅವರ ಪಾಡಿಗೆ ಹೋಗಿ ಡೋರ್ ಅನ್ನು ನಾಕ್ ಮಾಡ್ತಿದ್ದಾಳೆ ನಮ್ಮ ಲೇಡಿ ಪೊಲೀಸು. ಮ್ಯಾನೇಜರ್ ಲೇಡಿನೇ ಡೋರ್ ನ ಓಪನ್ ಮಾಡಿ ಯಾರು ಅಂತ ಕೇಳ್ತಾರೆ. FBI ಈ ಡೀಲಿಂಗ್ ಗೆ ಒಪ್ಕೊಳ್ಳಿಲ್ಲ, ಆದ್ರೆ ನಾವು ಹಿಡಿದಿರುವ ಪೊಲೀಸರ್ಸ್ ಇಬ್ಬರ ಫೋಟೋನು ನನ್ನ ಮೊಬೈಲ್ ಅಲ್ಲಿ ಇರ್ತಿದೆ, ಬೇಕಾಗಿದ್ರೆ ನೋಡ್ಕೊಳ್ಳಿ, ಅವರಿಗೆ ತೋರಿಸಿ ಹೋಗಿ ಅಂತ ಮೊಬೈಲ್ ಅನ್ನು ಕೊಟ್ಟು ಕಳಿಸಬೇಕಾದ್ರೆ ಮ್ಯಾನೇಜರ್ ಲೇಡಿನೂ ಅದನ್ನ ತಗೊಂಡ್ ಬಂದು ಹೀರೋಯಿನ್ ಗೆ ತೋರಿಸ್ತಾರೆ. ಅಮ್ಮ ಅವರು ಫೋನ್ ಅಲ್ಲಿ ನೋಡ್ಬಿಟ್ಟು ಹೌದು ಕರೆಕ್ಟ್ ಆಗಿ ಇರ್ತಿದೆ, ಬೆಳಗ್ಗೆ ಯಾರು ನನ್ನನ್ನು ಶೂಟ್ ಮಾಡಿ ಕೊಂದ್ಬಿಡ್ತೀನಿ ಅಂತೆಲ್ಲ ಹೆದರ್ಸುದ್ನೋ ಅವನ ಫೋಟೋನು ಕರೆಕ್ಟ್ ಆಗಿ ಇರ್ತಿದೆ, ನನ್ನ ಕಾರನ್ನ ತಪ್ಪಾಗಿ ಸೀಸ್ ಮಾಡಿದ ಆ ಲೇಡಿ ಫೋಟೋ ಕೂಡ ಇರ್ತಿದೆ. ಎಸ್, ನೀವು ಹಿಡಿದಿರುವ ಪರ್ಸನ್ಸ್ ಇಬ್ಬರಿವೆ ಸರಿಯಾದ ಪರ್ಸನ್ಸ್, ನಾನು ಒಪ್ಕೋತೀನಿ, ಇದ್ರ ಮೇಲೆ ನಾನು ಸೇಫ್ ಆಗಿ ಹೊರಗಡೆ ಬರ್ತೀನಿ
ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಜೊತೆಗಿರುವ ಹೋಸ್ಟೇಜಸ್ ಅನ್ನ ನಾವು ಮಾತಾಡ್ಕೊಂಡಿದ್ದ ರೀತಿ ನೀವು ಕಳಿಸ್ಕೊಡ್ಬೇಕು ಅಂತ ಕೇಳ್ಕೋಬೇಕಾದ್ರೆ ಆ ಕ್ಲರ್ಕ್ ಎಲ್ಲರನ್ನು ಹೊರಗಡೆ ಕಳಿಸ್ಬಿಡ್ತಾರೆ. ಅಮ್ಮವರು ಇಬ್ಬರು ಕ್ಲರ್ಕ್ಸ್ ಹೊರಗಡೆ ಬಂದಾಯ್ತು. ನೆಕ್ಸ್ಟ್ ಮ್ಯಾನೇಜರ್ ಲೇಡಿ. ಆದ್ರೆ ಮ್ಯಾನೇಜರ್ ಅವಾಗ ಏನಂತ ಹೇಳ್ತಾರಂದ್ರೆ, ಇಲ್ಲ ನಾನುವೇ ಇಲ್ಲಿಂದ ಹೋಗ್ಬಿಟ್ರೆ ನಂತರ ಹೀರೋಯಿನ್ ಗೆ ಒಂದು ಸೇಫ್ಟಿ ಅಂತ ಇರೋದಿಲ್ಲ, ನಾನು ಬಂದ್ರೆ ಅವಳ ಜೊತೆಗೇನೆ ಬರ್ತೀನಿ, ಅವಳನ್ನ ಸೇಫ್ ಆಗಿ ಕರ್ಕೊಂಡ್ ಬರ್ತೀನಿ ಅಂತ ಹಠ ಮಾಡಿ ಕೇಳ್ಕೊಂಡು ಮ್ಯಾನೇಜರ್ ಲೇಡಿ ಮಾತ್ರ ಮತ್ತೆ ಬ್ಯಾಂಕ್ ಒಳಗಡೆ ಬರ್ತಾರೆ. ಒಳಗಡೆ ಬಂದು ಅಮ್ಮವರನ್ನ ನೋಡಿ ಹೊರಗಡೆ ಹೋಗೋಣವಾ ಅಂತ ಕೇಳ್ಬೇಕಾದ್ರೆ ಸ್ವಲ್ಪ ಧೈರ್ಯ ಬರ್ಸ್ಕೊಂಡು ಹೊರಗಡೆ ಹೋಗೋಣ, ಆದ್ರೆ ಅದಕ್ಕೂ ಮುಂಚೆ ಕೊನೆಯದಾಗಿ ನನ್ನ ಅಮ್ಮನ ಜೊತೆ ಮಾತಾಡ್ಕೊತೀನಿ ಅಂತ ತನ್ನ ಅಮ್ಮನಿಗೆ ಫೋನ್ ಅನ್ನ ಮಾಡಿ ಅವರು ಮಾಡಿದ ವಿಷಯ ಎಲ್ಲವನ್ನು ಹೇಳಿ ಜಸ್ಟಿಫೈ ಮಾಡ್ತಾರೆ. ನನ್ನ ಮೇಲೆ ಏನು ತಪ್ಪಿಲ್ಲಮ್ಮ, ಇಂಥದೆಲ್ಲ ನಡೆದೋಯ್ತು, ಏನೋ ಗೊತ್ತಿಲ್ಲದೆ ಆಗ್ಬಿಡ್ತು ಅಂತ ಅದು ಇದು ಅಂತ ಅಮ್ಮ ಅವರು ಕಂಟಿನ್ಯೂಸ್ ಆಗಿ ಮಾತಾಡ್ತಾನೆ ಇರ್ಬೇಕಾದ್ರೆ ಆ ಕಡೆಯಿಂದ ನಮ್ಮ ಹೀರೋಯಿನ್ ಅವರ ಅಮ್ಮ ಅವರು ಒಂದು ನಿಮಿಷ ನಾನು ಹೇಳೋದನ್ನ ಕೇಳೇ ಅಂತ ಜೋರಾಗಿ ಕಿರ್ಚ್ಕೊತಾರೆ. ಏನು ಅಂತ ನೋಡಿದ್ರೆ ಮಗು ಸತ್ತೋಗ್ಬಿಡ್ತಂತೆ. ಇದನ್ನ ಕೇಳಿದ ತಕ್ಷಣ ಅಮ್ಮ ಅವರು ನಡ್ಗೋಗ್ಬಿಡ್ತಾರೆ. ಅವ್ರಿಗೆ ಎದೆನೆ ನಿಂತಂಗ ಆಗ್ಬಿಡುತ್ತೆ. ಆಸ್ಮಾ ಪ್ರಾಬ್ಲಮ್ ಬಂದ್ಬಿಟ್ಟಿದೆ. ಮಗುವನ್ನ ತಗೊಂಡು ಹಾಸ್ಪಿಟಲ್ಗೆ ಹೋಗೋಷ್ಟರಲ್ಲಿ ದಾರಿಯಲ್ಲಿ ಮಗು ಸತ್ತೋಗ್ಬಿಟ್ಟಿದೆ. ಇದನ್ನ ಕೇಳಿದ ತಕ್ಷಣ ಕಿರ್ಚ್ಕೊಳ್ಳೋಕೂ ಆಗದೆ, ಅಳೋದಕ್ಕೂ ಆಗದೆ, ಬಡ್ಕೊಳ್ಳೋಕೂ ಆಗದೆ, ಅವರ ಕಂಟ್ಲಿಂದ ಮಾತು ಆಚೆ ಬರ್ತಿಲ್ಲ, ಅವಳು ಒಳಗಡೆನೂ ಹೋಗ್ತಾ ಇಲ್ಲ. ಒಂದ್ ರೀತಿ ಫ್ರೀಸಿಂಗ್ ಸ್ಟೇಜ್ ಗೆ ಹೋಗ್ಬಿಡ್ತಾರೆ. ನಡೆದಿದ್ದು ಎಲ್ಲವನ್ನು ಒಂದು ಸೆಕೆಂಡ್ ಹಾಗೆ ರೀಕಾಲ್ ಮಾಡಿ ನೋಡ್ತಾರೆ. ಬೆಳಗ್ಗೆಯಿಂದ ಇವಾಗವರೆಗೂ ನಡೆದಿದ್ದ ವಿಷಯ ಎಲ್ಲ ವಿಷಯದಲ್ಲೂ ಯಾರಾದ್ರೂ ಒಬ್ಬರು ಸಹಾಯ ಮಾಡಿದ್ರೆ, ಸಹಾಯ ಅಂತ ಕೂಡ ಇಲ್ಲ, ಹೆಲ್ಪ್ ಕೂಡ ಬೇಡ, ಅವ್ರುಗಳು ಕರೆಕ್ಟ್ ಆಗಿ ಇದ್ಬಿಟ್ಟಿದ್ರೇನೆ ಸಾಕಾಗ್ತಿತ್ತು, ಇವರಿಗೆ ಇಷ್ಟು ಪ್ರಾಬ್ಲಮ್ ಬರ್ತಿರ್ಲಿಲ್ಲ. ಇಷ್ಟೊಂದು ಆಗ್ಬಿಟ್ಟಿದೆ. ಇವಾಗ ಮಗುನೇ ಸತ್ತೋಗ್ಬಿಟ್ಟಿದೆ. ಎಲ್ಲದ್ರ ಬಗ್ಗೆನು ಯೋಚನೆ ಮಾಡಿ ಅಮ್ಮ ಅವರು ಹಾಗೆ ನೋಳ್ತಾ ಇರ್ಬೇಕಾದ್ರೆ, ಏನನ್ನ ಮಾಡೋದು ಅಂತ ಗೊತ್ತಾಗದೆ ಹಾಗೆ ಫ್ರೀಸ್ ಆಗಿ ನಿಂತಿರ್ಬೇಕಾದ್ರೆ ಇದು ಸಾಕಾಗಲ್ಲ ಅಂತ FBI ಸ್ಮೋಕಿಂಗ್ ಬಾಂಬ್ ಅನ್ನ ಬೇರೆ ಒಳಗಡೆ ಹಾಕಿ ಎಲ್ಲರೂ ಒಳಗಡೆ ನುಗ್ಬಿಡ್ತಾರೆ. ಎಲ್ಲರ ಗುರಿನೂ ಇವಾಗ ಅಮ್ಮವರ ಮೇಲೇನೆ ಇರ್ತಿದೆ. ಒಬ್ಬ ಕರೆಕ್ಟ್ ಆಗಿ ಏನ್ ಮಾಡಿ ಅಮ್ಮವ್ರ ಎದೆಗೇನೆ ಶೂಟ್ ಮಾಡ್ಬಿಟ್ಟ ಇಲ್ಲ ಅಂತ ಮ್ಯಾನೇಜರ್ ಅವರು ಕಿರ್ಚ್ಕೊತಾರೆ. ಅವರ ಕಣ್ಮುಂದೆನೆ ಅಮ್ಮ ಅವರನ್ನ ಬೇರೆ ಶೂಟ್ ಮಾಡಿ ಕೊಂದ್ ಬಿಡ್ತಾರೆ. ಏನಿದು ಕ್ಲೈಮ್ಯಾಕ್ಸ್ ಅನ್ನ ಈ ರೀತಿ ತಂದು ಮುಗಿಸ್ಬಿಟ್ರಲ್ಲ, ತುಂಬಾನೇ ನೋವಾಗ್ತಿದೆಯಲ್ಲ ಅಂತ ನಾವು ಅನ್ಕೋಬೇಕಾದ್ರೆ ಒಂದು ಕ್ಷಣ ಈ ರೀತಿ ಎಲ್ಲ ಅಮ್ಮ ಅವರಿಗೆ ಬಂದು ಹೋಗುತ್ತೆ. ಫ್ಲಾಶಸ್ ಆಗಿ ಕನ್ಸು ರೀತಿ ಬಂದಿರುತ್ತೆ ಅದು. ಆವಾಗ ಕೂಡ ಮ್ಯಾನೇಜರ್ ಲೇಡಿನೇ ಅಮ್ಮ ಅವರ ಕೈಯನ್ನು ಹಿಡಿದು, ಏನಕ್ಕೂ ನೀವು ಗಾಬರಿ ಆಗ್ಬೇಡಿ, ಹೆದರ್ಕೋಬೇಡಿ, ನಾನಿದ್ದೀನಿ ನಿಮ್ಮ ಜೊತೆಗೆ, ಇಬ್ಬರು ಒಟ್ಟಿಗೆನೆ ಹೊರಗಡೆ ಹೋಗೋಣ ಅಂತ ಹೇಳಿ ಅಮ್ಮ ಅವರ ಕೈಯನ್ನು ಹಿಡಿದು ನಿಧಾನಕ್ಕೆ ಅವರೇನೆ ಕರ್ಕೊಂಡು ಹೋಗ್ತಾರೆ. ಹೊರಗಡೆ ಬರ್ಬೇಕಾದ್ರೆ ಇಬ್ಬರಿವೆ ಕೈಯನ್ನ ಮೇಲೆತ್ತಿ ಬರ್ಬೇಕು ಅಂತ ಹ್ಯಾಂಡ್ಸ್ ಅಪ್ ಮಾಡ್ಕೊಂಡೆ ಬರ್ತಾರೆ. ಹೊರಗಡೆ ಅಷ್ಟು ಪೊಲೀಸರ್ಸ್ ನಿಂತಿದ್ದಾರೆ, FBI ನಿಂತಿದ್ದಾರೆ, ಪೊಲೀಸರ್ಸ್ ನಿಂತಿದ್ದಾರೆ. ಎಲ್ಲರವೇ ಕೈಯಲ್ಲಿ ಗನ್ನನ್ನ ಹಿಡಿದು ನಮ್ಮ ಹೀರೋಯಿನ್ ಅನ್ನೇ ಟಾರ್ಗೆಟ್ ಮಾಡಿ ನೋಡ್ತಿರ್ತಾರೆ, ಏನ್ ಮಾಡ್ತಿರ್ತಾರೆ. ಹೊರಗಡೆ ಇರುವ ನಮ್ಮ ಲೇಡಿ ಪೊಲೀಸ್ ಹಾಗೆ ಕೈಯನ್ನ ಇಬ್ಬರವೇ ಮೇಲೆತ್ಕೊಂಡು ಹಿಂದೆ ತಿರ್ಕೊಂಡೇ ನಡ್ಕೊಂಡ್ ಬನ್ನಿ ಅಂತ ಹೇಳ್ಬೇಕಾದ್ರೆ ಅದ್ರ ಪ್ರಕಾರವೇ ನಡೆದು ಬರ್ತಿರ್ತಾರೆ. ನನ್ನ ಸೌಂಡ್ ಕೇಳುವ ಕಡೆಗೇನೆ ಅದೇ ಡೈರೆಕ್ಷನ್ ಅಲ್ಲಿ ಹಾಗೆ ನಡೆದು ಬನ್ನಿ ಅಂತ ಹೇಳಿ ಕರ್ಕೊಂಡು ಅವರ ಹತ್ರ ಬಂದಿದ ತಕ್ಷಣವೇ ಹಾಗೆ ಅವರ ಹಿಂದೆಯಿಂದಾನೆ ಕೈಗಳನ್ನ ಹಿಡಿದು ಹ್ಯಾಂಡ್ ಕಫ್ಸ್ ಅನ್ನ ಹಾಕ್ತಾರೆ. ಹ್ಯಾಂಡ್ ಕಫ್ ಅನ್ನ ಹಾಕಿದ ಮೇಲೆ ಎಲ್ಲಾ ಪೊಲೀಸರ್ಸ್ ಗನ್ ಅನ್ನ ಕೆಳಗಡೆ ಇಳಿಸ್ತಾರೆ. ನಂತರ ಪೊಲೀಸ್ ಗಾಡಿಗೆ ಅಮ್ಮ ಅವರನ್ನ ಹಚ್ಚಿ ಅವರನ್ನ ಸೇಫ್ ಆಗಿ ಕಳಿಸ್ಕೊಡ್ತಾರೆ. ಇವಾಗ್ಲೇನೆ ಈ ಜಾಗದಲ್ಲೇ ಹ್ಯಾಂಡ್ ಕಫ್ಸ್ ಅನ್ನ ಹಾಕ್ಬಿಟ್ಟು ಹಿಂದೆ ತಿರುಗಿ ನೋಡ್ಬೇಕಾದ್ರೇನೆ ಈ ಸಲಾನೆ ನಮ್ಮ ಲೇಡಿ ಪೊಲೀಸ್ ಅವರ ಮುಖವನ್ನ ಡೈರೆಕ್ಟ್ ಆಗಿ ಅಮ್ಮ ಅವರು ನೋಡೋದು. ನೈಸ್ ಟು ಮೀಟ್ ಯು, ನಿಮ್ಮನ್ನ ನೋಡಿದ್ರಲ್ಲಿ ನನಗೆ ಖುಷಿ ಅಂತ ಹೇಳಿ ಮಾತಾಡಿರ್ತಾರೆ. ಸೇಫ್ ಆಗಿ ಅವರನ್ನ ಗಾಡಿಗೆ ಹಚ್ಚಿ ಅವರನ್ನ ಸಾಯಿಸದೆ ಜೀವಂತವಾಗಿ ಅವರನ್ನ ಈ ರೀತಿ ಅರೆಸ್ಟ್ ಮಾಡಿರೋದೇ ತುಂಬಾನೇ ದೊಡ್ಡ ವಿಷಯ. ಅದನ್ನ ಅರ್ಥ ಮಾಡ್ಕೊಂಡ ಜನರುವೆ ಹೊರಗಡೆಯಿಂದ ತುಂಬಾನೇ ಅಪ್ರಿಶಿಯೇಟ್ ಮಾಡಿ ಅಪ್ಲೋಸ್ ಮಾಡ್ತಿರ್ತಾರೆ, ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಸದ್ಯ ಅವರನ್ನ ಕೊಂದಿಲ್ವಲ್ಲ ಈ ಪೊಲೀಸರ್ಸ್ ಅಂತ. ಆ ರೀತಿ ಪೊಲೀಸ್ ಕಾರಲ್ಲಿ ಕೂತು ಅಮ್ಮ ಅವರು ಹೋಗ್ತಿರ್ಬೇಕಾದ್ರೇನೆ ಬೆಳಗ್ಗೆಯಿಂದ ಒಬ್ಬ ಕೂಡ ನಿಯತ್ತಾಗಿ ನಡ್ಕೊಳ್ಳಿಲ್ವಲ್ಲ, ಸಹಾಯಕ್ಕೂ ಕೂಡ ಬರ್ಲಿಲ್ವಲ್ಲ ಅಂತ ಅನ್ಕೊಂಡಿರ್ಬೇಕಾದ್ರೆ ಇವಾಗ ಅವರಿಗೆ ಸಹಾಯ ಮಾಡೋದಕ್ಕೆ, ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಇಷ್ಟು ಜನರು ಬಂದು ಅವರ ಕೈಯನ್ನು ನೀಡ್ತಿರೋದನ್ನ ನೋಡಿ ಅಮ್ಮ ಅವರಿಗೆ ತುಂಬಾನೇ ನೆಮ್ಮದಿ ಆಗುತ್ತೆ. ಅದನ್ನ ಫೀಲ್ ಮಾಡಿ ಡೀಪ್ ಬ್ರೀತ್ ಮಾಡ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಮೂವಿ ಹೇಗಿತ್ತು? ತುಂಬಾನೇ ಚೆನ್ನಾಗಿತ್ತಲ್ವಾ? ಸೊ ಈ ತರ ಡಿಫ್ರೆಂಟ್ ಆದ ಮೂವೀಸ್ ಅನ್ನ, ಚೆನ್ನಾಗಿರುವ ಮೂವೀಸ್ ಅನ್ನ ಡೈಲಿ ನಿಮಗೆ ತಂದು ನಾವು ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡ್ಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನು ಇಲ್ಲ. ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ, ನಿಮ್ಮ ಸ್ಕೂಲಲ್ಲಿ ಮತ್ತೆ ಕಾಲೇಜಲ್ಲಿ, ಹೇ ಈ ರೀತಿ ಒಂದು ಚಾನಲ್ ಇದೆ ಕಣೋ, ಸಾಕಾಗಿದೆ, ಸೂಪರ್ ಆಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಬೇಗನೆ ಇನ್ನೊಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.